ಯಾರ್ಯಾರು ಬಕೆಟ್ ಗ್ಯಾಂಗ್ ಅಂತ ಕಮೆಂಟ್ ಮಾಡ್ತಾ ಇದ್ರಿ, ಈ ಕಮೆಂಟ್ ಬಾಕ್ಸ್ ನಿಮ್ದೇ ಮಾಡ್ಕೊಳ್ಳಿ. ಪಕ 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 ಅಂತ ರೆಡಿ ಆಗ್ತಾ ಇದೆ ಡಿಶ್. ಜಗದೀಶ್ ಸರ್ನ ರಿಪ್ಲೇಸ್ ಮಾಡಕ್ಕೆ ಕರ್ಸಿರೋ ತರ ಇದೆ. ಮನೇಲಿ ಎಲ್ರಿಗೂ ಭಯ ಆಗ್ತಾ ಇದೆ. ಪಾಪ ಇವ್ರಿಗೂ ತೋರ್ಸ್ಕೊಂತವ್ರೆ ಆರಾಮಾಗೆ. ಇಲ್ಲೇ ನಿಂತಿದ್ದೀನಿ ಗುರು, ಕಿರ್ಸ್ಕೊಂಬೇಡ ಗುರು, ಇಲ್ಲೇ ನಿಂತಿದ್ದೀನಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಬಿಗ್ ಬಾಸ್ ರಿಯಾಕ್ಷನ್ ಗೆ ನೀವು ರೆಡಿ ಇದ್ದೀರಾ? ನಾವು ಸ್ವಲ್ಪ ಶಾಕ್ ಆಗಿ ಹೋಗ್ಬಿಟ್ಟಿದ್ವಿ. ಬಟ್ ಎನಿವೇಸ್ ಮುಂದೆ ಹೋಗೋಣ, ಲೆಟ್ಸ್ ಗೋ. ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಒಡೆ ಒಳ್ಳೆ ಪ್ಲಾನ್ ಮಾಡಿದಾರೆ ಬಿಗ್ ಬಾಸ್. ಗೊತ್ತಾಯ್ತು, ಏನೋ ಎಲ್ಲ ಅಡಿಗೆ ಇದೆಯಲ್ಲ, ಏನೋ ಒಂದ್ ಮಿಸ್ ಇದೆಯಲ್ಲ ಅಂತ ಒಂದ್ ಸ್ವಲ್ಪ ಹಿಂಗೆ ಮಸಾಲೆ ಉದಿಸ್ಬಿಟ್ರು. ಪಕ 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 ಅಂತ ರೆಡಿ ಆಗ್ತಾ ಇದೆ ಡಿಶ್. ಇವಾಗಂತೂ ನೋಡ್ಬೇಕು ಎಲ್ರ ಮುಖದಲ್ಲಿ ಏನೇನ್ ಆಗ್ತಾ ಇದೆ ಅಂತ, ಏನೇನ್ ಆಗುತ್ತೆ ಅಂತ ನೋಡ್ಬೇಕು. ಆಕ್ಚುಲಿ ಈ ಸತಿ ಇಬ್ರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ತುಂಬಾ ಒಳ್ಳೆ ಪ್ಲೇಯರ್ಸ್ ತರ ಕಾಣಿಸ್ತದೆ. ಅವ್ರು 50ನೇ ದಿನಕ್ಕೆ ಬಂದಿದ್ದಾರೆ ಅಂತ ಅನ್ಸ್ತಾನೆ ಇಲ್ಲ. ನಾನು ಬಂದು ರೂಲ್ ಮಾಡ್ತೀನಿ, ತಗೋ ಗೋಲ್ ಫಟ್ 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 ಅಂತ ಹೊಡಿತಾರೆ ಎಲ್ರಿಗೂ ಗೋಲಿನ. ಯಾವ ರೇಂಜ್ ಮನೆಯವ್ರಿಗೆ ಎಲ್ರಿಗೂ ಭಯ ಅಂದ್ರೆ ಫಸ್ಟ್ ಇವ್ರನ್ನ ಆಚೆ ಹಾಕ್ಬಿಡ್ಬೇಕು, ನಾವೆಲ್ಲ ನಮ್ದು ನೋಡ್ಕೋಬೇಕು ಅನ್ನೋ ತರ ಗುಂಪೆ ಆಗೋಗ್ಬೇಕು. ಅದು ಇಲ್ವೇ, ವಿಕ್ರಮ್ ಮತ್ತೆ ಮಂಜುನ ಮಾತಾಡ್ಕೊಂಡ್ರು ಆಚೆ ಹಾಕೋಣ ಅಂತ. ಅಲ್ಲಿ ಜಗಳ ಹಾಕಿದ ತಕ್ಷಣ ವಿಕ್ರಮ್ ಅದನ್ನ ಬಾಯ್ ಬಿಟ್ಬಿಟ್ರಲ್ಲ. ಅವನ್ ಹೇಳಿ ನೋಡಪ್ಪ ನೀನ್ ಆಚೆ ನುಗ್ಬೇಕು ರಂಜಿತ್ ಅಂತ ಹೇಳ್ಬಿಟ್ರಲ್ಲಪ್ಪ ವಿಕ್ರಮ್ ಅವರು. ಅದ್ ಯಾಕೆ ಹೇಳು? ಜಗಳ ಆಡಿದ್ರು ಗೊತ್ತಾಯ್ತು, ಮಂಜಣ್ಣ ಮತ್ತೆ ವಿಕ್ರಮ್ ಜಗಳ ಆಡಿದ್ರು. ಯಾಕೆ ಹೇಳು? ಮಂಜಣ್ಣ ಹೋಗ್ಬಿಟ್ಟು ಚೈತ್ರ ಅವ್ರ ಹತ್ರ ಹೇಳಿದ್ರಲ್ವಾ, ತ್ರಿವಿಕ್ರಮ್ ಹೇಳ್ದ ಇನ್ಮೇಲಿಂದ ಚೈತ್ರ ಅವ್ರನ್ನ ದೂರ ಇಡಕ್ ಇಷ್ಟಪಡ್ತೀನಿ ಅಂತ ಹೇಳಿದಕ್ಕೆ ತ್ರಿವಿಕ್ರಮ್ ಓಕೆ ನಾನು ಮಾಡ್ತೀನಿ ಅಂತ ಮಾಡಿದ್ದು. ಅದು ಚೈತ್ರ ಅವ್ರು ಬಂದು ಮನೆ ಒಳಗೆ ಇದ್ದವರು ಆಲ್ರೆಡಿ. ನಾನು ಮನೆಯವ್ರಿಗೆ ಇದ್ದವರು ವರ್ಸಸ್ ಹೊಸಬ್ರು ಬಂದವ್ರ ಮೇಲೆ ಮಾಡ್ಬೇಕಾಗಿರೋ ಟಕ್ ಆಫ್ ವಾರ್ ಅಲ್ಲಿ ಇಬ್ರು ಮಾತಾಡ್ಕೊಂಡಿದ್ರು ಓಡ್ಸೋಣ ಅಂತ, ಅಲ್ಲೇ ಬಿಟ್ಕೊಟ್ಬಿಟ್ರು. ಆಮೇಲೆ ತಿರ್ಗಾ ಓದೋದ್ರಲ್ಲಪ್ಪ. ಅದು ಏನಂದ್ರೆ ಆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಫುಲ್ ಹೀಟ್ ಆಫ್ ದ ಮೂಮೆಂಟ್. ಇವ್ರದ್ದು ಮೈಂಡ್ ಸೆಟ್ ಹೆಂಗೆ ಅಂದ್ರೆ ಅರ್ಧ ಗಂಟೆಗೆ ಚೇಂಜ್ ಆಗುತ್ತೆ. ನಾಮಿನೇಷನ್ ಟೈಮಲ್ಲಿ ಫುಲ್ ಹಿಂಗೆಲ್ಲ ಜಗಳ ಆಡೋದು, ಆಮೇಲೆ ಮತ್ತೆ ಫುಲ್ ಫ್ರೆಂಡ್ಸ್ ಆಗಿ ಮಾತಾಡೋದು. ಆ ಎಮೋಷನ್ಸ್ ಹೆಂಗ್ ವೇರಿ ಆಗ್ತಾ ಇದೆ ಅಂದ್ರೆ ಇಟ್ಸ್ ಜಸ್ಟ್ ಇನ್ಸೇನ್. ರಜತ್ ಅವ್ರು ಬಂದಿರೋದ್ ನೋಡಿ ವಿಕ್ರಮ್ ಭಾಯಿಗೆ, ಮಂಜಣ್ಣಂಗೆ, ಶಶೀರ್ಗೆ ಎಲ್ಲೋ ಒಂದ್ ಕಡೆ ಗಡ 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 ಅನ್ಸ್ತಾ ಇದೆ. ಬಟ್ ನಮಗೆ ಎವಿಡೆಂಟ್ ಆಗಿ ಅವ್ರು ತೋರಿಸ್ತಾ ಇಲ್ಲ, ಬಟ್ ಅವ್ರ ಬಿಹೇವಿಯರ್ ಅನ್ಸ್ತಾ ಇದೆ. ರಜತ್ ಕೂಡ ಆತರ ಹೆವಿ ಆಗಿ ಅವ್ರನ್ನ ತೋರ್ಸ್ಕೊಂತಾ ಇದಾರೆ. ಆಕ್ಚುಲಿ ನಾನ್ ಬಂದಾಗ ಅವರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಬರೀ ಮಾತಿರ್ಬೋದು, ಆಟ ನೋಡೋಣ ಅಂತ ಅನ್ಕೊಂಡೆ. ಏನ್ ಕೇಳೋ, ಬಿಕಾಸ್ ಅವ್ರು ಮಾತ್ ಹಂಗಾಡ್ತಾ ಇದ್ರು, ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಾ ಇದಾರೆ. ಓವರ್ ಕಾನ್ಫಿಡೆನ್ಸ್. ಬಟ್ ಬಿಗ್ ಬಾಸ್ ಇಬ್ರಿಗೂ ಟಾಸ್ಕ್ ಕೊಟ್ಟಾಗ ಅವರೆಲ್ಲ ಶೋಭಾ ಹೇಳ್ದಂಗೆ ಕೇಳ್ತಾ ಇದ್ರು ಅಂತ ಅನ್ಸ್ತಾ ಇತ್ತು. ಅವಾಗ ಏನ್ ಅನ್ಕೊಂಡ್ಬಿಟ್ರಿ, ಓ ಹುಡುಗರು ಇವ್ ಸ್ಟಾರ್ಟಿಂಗ್ ಅಷ್ಟೇ ನಮ್ಮ ಒಂದ್ಸಲ ಬೀತಲ್ಲಪ್ಪ ಯಾವ್ದಾದ್ರು ಕುದುರೆ ತರ ಆಡ್ಕೊಂಡು ಲಾಸ್ಟ್ ಸೀಸನ್ ಅಲ್ಲಿ ಕುದುರೆ ನೋಡಿದ್ರೆ ಇಲ್ಲ. ಆಮೇಲೆ ಅಣ್ಣ ನಾಮಿನೇಷನ್ಸ್ ಅಲ್ಲಿ ಹೋಗಿದ ತಕ್ಷಣ ನನಗೆ ಮೊನ್ನೆ ಒಂದು ರೀಲ್ಸ್ ನೋಡಿದೆ, ಕಟ್ ಮಾಡಲ್ಲ ತರಕಾರಿನ ಬೇಡ ಊಟ ಮಾಡೋದು ಬೇಡ ಬಿಡು, 2 ಅವರ್ ಕಾಯ್ಲಿ ಬಿಡು ಅಂತಾರೆ. ಸೊ ದಿಸ್ ಇಸ್ ವಾಟ್ ಅಂದ್ರೆ ಏನ್ ಗೊತ್ತಾ, ನೀನು ಯಾರು ಕಂಟೆಸ್ಟೆಂಟ್ ಜೈಲ್ಗೆ ಹೋದಾಗ ಕ್ಯಾಮ್ರಾ ಅಲ್ಲಿ ನಿಮ್ಗೆ ಫೋಕಸ್ ಇರುತ್ತೆ. ಓಕೆ, ನಿಮ್ಮನ್ನ ಅವ್ರ ಅಟೆನ್ಷನ್ ಮಾಡೇ ನಿಮ್ಗೆ ತೋರಿಸ್ತಾರೆ. ಅಲ್ಲಿ ನೀವು ಏನ್ ಮಾತಾಡ್ತೀರಾ, ಏನ್ ಕಂಟೆಂಟ್ ಕೊಡ್ತೀರಾ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಳಪೆ ಅಂದ ತಕ್ಷಣ ನೀವು ಕಳಪೆ ಎಲ್ಲ ಜನಗಳನ್ನ ಅಲ್ಲಿರೋರೆಲ್ಲ ಹಾಕ್ಬಿಟ್ಟು ನೀವು ಜೈಲ್ ಕಳ್ಸ್ಬಿಟ್ರು ಅಂತಲ್ಲ. ಜೈಲಿಗೆ ಹೋದ್ಮೇಲೆ ಕ್ಯಾಮ್ರಾ ಫಾರ್ ಶೋರ್ ಅಲ್ಲಿ ತೋರಿಸುತ್ತೆ. ಅಲ್ಲಿ ನೀವು ಏನ್ ಕಂಟೆಂಟ್ ಕೊಡ್ತೀರಾ ಅದು ಎಪಿಸೋಡ್ ಬಂದೇ ಬರುತ್ತೆ. ದಟ್ ಇಸ್ ಟ್ರೂ. ಸೊ ಇವ್ರು ಬೇಸಿಕ್ಲಿ ಇಬ್ರು ವೈಲ್ಡ್ ಕಾರ್ಡ್ಸ್ ಗಳು ಜಗದೀಶ್ ಸರ್ನ ರಿಪ್ಲೇಸ್ ಮಾಡಕ್ಕೆ ಕರ್ಸಿರೋ ತರ ಇದೆ. ಶೋಭಾ ಅವ್ರು ಕೂಡ. ಸೊ ಬೇರೆ ಟೀಮ್ಗೆ ಕ್ಯಾಪ್ಟನ್ ಯಾರು ಆಗ್ಬೇಕು ಅಂತ ಇವ್ರಿಬ್ಬರು ವೈಲ್ಡ್ ಕಾರ್ಡ್ ಮಧ್ಯ ಪಿಕ್ ಮಾಡ್ಬೇಕಿದ್ರೆ ಹನುಮಂತು ಮತ್ತೆ ಧನರಾಜ್ ಅವರು ಮಾತಾಡ್ಕೊಡ್ರಲ್ಲ, ಅದೆಲ್ಲೋ ನಿಜ ಅನ್ಸುತ್ತೆ. ಇವ್ರ ಜೊತೆ ಯಾರು ಜಗಳ ಮಾಡ್ತಾರ, ಯಾರು ಆರ್ಗ್ಯೂ ಮಾಡ್ಬೇಕಾದ್ರೆ ಎಲ್ರು ಇವ್ರಿಗೆ ಹೋಗ್ಬಿಟ್ಟು ಕೊಟ್ಟಿರೋ ತರ ಇತ್ತು ಅಲ್ವಾ ಸೀನ್ ಅಂತ. ವೇಟ್ ಅಂತ ಶೋಭರ್ ಎದ್ದು ಹೋಗ್ತಾರೆ ಪ್ಲೇಸ್ ಅಲ್ಲಿ. ಅವಾಗ ಹನುಮಂತು ಮತ್ತೆ ಧನರಾಜು ಅದು ಒಳ್ಳೆ ಮೂವೀಸ್ ತರ ಇದೆ ಗೊತ್ತಾ, ಆರ್ಗ್ಯಾನಿಕ್ ಮೂವೀಸ್. ನನಗೆ ಕ್ರೇಜ್ ಆಗಿತ್ತು. ಇನ್ನೊಂದು ನನಗೆ ಇಷ್ಟ ಆಗಿದ್ದು ಅಂತಂದ್ರೆ ಧನರಾಜ್ ಅವರು ಖರೀದಿ ಮಾಡ್ಬೇಕಾದ್ರೆ ಬಾ ನಾ ಇಬ್ರು ಎದ್ದೋಗೋಣ ಖರೀದಿ ಮಾಡೋಣ ಅಂತ. ಹೇ ನಾವೇ ಗೆದ್ದೋಗ್ಬೇಕು, ಅವ್ರು ಹಬ್ಬ ಸುರಕ್ಕಲ್ಲ ಅಂತ so funny it was. ಶೋಭಾ ಅವ್ರ ಬಗ್ಗೆ ಇವರಿಬ್ಬರದು ಕಾನ್ವರ್ಸೇಷನ್ ಮಾತ್ರ ಸಕ್ಕತ್ತಾಗಿತ್ತು. ಡ್ಯಾಮ್ ಫನ್ನಿ ಇಟ್ ವಾಸ್ ಆಕ್ಚುಲಿ. ತುಂಬಾ ನನಗೆ ತುಂಬಾ ಇಷ್ಟ ಆಯ್ತು ಅವರು. ಧನರಾಜ್ ನನ್ಗೂನು ಓ ಅದು
ಸಿಡಿಲ್ ಬಿದ್ದಂಗೆ ಆಯ್ತು ಅಂತ ಹೇಳ್ದಾಗ ಮೈ ಗಾಡ್ ಇಟ್ ವಾಸ್ ಸೋ ಫನ್ನಿ. ಅದು ಎಷ್ಟು ನಮ್ಗೆ ಫನಿ ಅನ್ಸ್ತು ಎಲ್ರಿಗೂ ಭಯ ಆಗ್ತಾ ಇದೆ ಅಲ್ಲಿ. ಬಿಗ್ ಬಾಸ್ ಎಲ್ಲ ಮನೆಯವ್ರಿಗೆ ಎಲ್ರಿಗೂ ಭಯ ಆಗ್ತಾ ಇದೆ. ಪಾಪ ಇವ್ರಿಗೂ ತೋರ್ಸ್ಕೊಂತವ್ರೆ ಆರಾಮಾಗೆ. ಪಾಪ ಎನಿವೇಸ್ ಚೆನ್ನಾಗಿತ್ತು ಅವ್ರಿಬ್ಬರದು ಕಾನ್ವರ್ಸೇಷನ್. ಶೋಭಾ ಅವ್ರ ಬಗ್ಗೆ ಮಾತ್ರ, ಶೋಭಾ ಅವರು ಫುಲ್ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ತರಾನೇ ಅನ್ಸ್ತಾ ಇದ್ದಾರೆ. ಬಟ್ ಎಲ್ಲೋ ಅವರು ಎಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೆ ಆಲ್ರೆಡಿ ಅಳಕ್ ಶುರು ಮಾಡ್ಬಿಟ್ಟಿದ್ದಾರೆ ಇಫ್ ಯು ಸಿ. ಸೊ ಅದನ್ನ ಮನೆಯವರು ವೀಕ್ನೆಸ್ ಆಗಿ ತಗೊಂಡ್ಬಿಟ್ಟು ನಾಮಿನೇಟ್ ಮಾಡ್ಬೋದು. ಅಂದ್ರೆ ಎಲ್ಲಾ ವಿಷಯಕ್ಕೂ ಅಳ್ತಾರೆ ಅಂತ, ಜಗಳ ಆಡೋ ಕಡೆ ಎಲ್ಲ ಆಡಿದ್ದಾರೆ. ಬಟ್ ಅವ್ರ ಟಾಸ್ಕ್ ಎಲ್ಲೆಲ್ಲಿ ಸೋತಿದ್ದಾರೆ ಆ ಎಲ್ಲಾ ಟೈಮಲ್ಲಿ ಇವ್ರು ಸ್ವಲ್ಪ ಹತ್ತಿದ್ದಾರೆ. ಸೊ ಅದ್ ಹೆಂಗಾಗತ್ತೆ ಗೊತ್ತಿಲ್ಲ. ಬಟ್ ಮನೆಯವ್ರಿಗೆ ಅಂತೂ ಐ ಥಿಂಕ್ ಇವ್ರಿಬ್ರು ಇಷ್ಟ ಇಲ್ಲ ಸದ್ಯಕ್ಕೆ. ನಮ್ಗೆ ಇಷ್ಟ ಆಯ್ತು, ಅವ್ರ ಆಟ ಚೆನ್ನಾಗಿತ್ತು. ಬಟ್ ಶೋಭಾ ಅವರು ಸ್ವಲ್ಪ ಏನಾದ್ರು ಆಟನ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ರ ಅಂತ ಅನ್ಕೊಂಡೆ ನಾನು. ಏನ್ ಗೊತ್ತಾ, ಅವ್ರು ಅನ್ಕೊಂಡಿದ್ದು ನಾನು ಹೋಗ್ಬಿಟ್ಟು ನಾನು ಹೆಂಗಿರೋ ಆಡ್ಬಿಟ್ಟಿದೀನಿ, ಹೋಗ್ಬಿಟ್ಟು ಎಲ್ರು ಗೆದ್ಬಿಡ್ತೀನಿ, ಎಲ್ಲ ಅದ್ ಮಾಡ್ಬಿಡ್ತೀನಿ ಅನ್ಕೊಂಡಿಲ್ಲ. ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಅಲ್ಲಿ ಹೋದ್ರ. ಆಮೇಲೆ ಅವ್ರು ಅನ್ಕೊಂಡಂಗ ಆಗಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ರ. ಫಾರ್ ಎಕ್ಸಾಂಪಲ್ ನಾನು ಲೀಡ್ರು, ನಾನು ಹೇಳ್ದಂಗೆ ಕೇಳ್ಬೇಕು, ನಾನು ಹೇಳ್ದಂಗೆ ಮಾಡ್ಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಬಟ್ ಟೀಮಲ್ಲಿ ಹೊಸದಾಗಿ ಬಂದಿರೋ ಇರುತ್ತಲ್ಲ, ನಾವೇ ಜನ ಇದೀವಿ, ಇವಾಗ ಬಂದಿರೋ ಇವ್ರ ಮಾತನ್ನು ಕೇಳ್ಬೇಕು ಅಂತ ಇದ್ದೇ ಇರುತ್ತೆ, ಆ ಬಿಹೇವಿಯರ್ ಇದ್ದೇ ಇರುತ್ತೆ. ಸೊ ಕ್ಯಾಪ್ಟನ್ ಅದನ್ನೆಲ್ಲ ಸರಿದೂರಿಸ್ಕೊಂಡು ಹೋಗ್ಬೇಕು, ಮಾಡ್ಬೇಕು ಒಂದು ಟೀಮ್ ಕ್ಯಾಪ್ಟನ್ ಅದನ್ನು. ಬಟ್ ಅವ್ರು ಅದಕ್ಕೇನೆ ಬೇಜಾರ್ ಮಾಡ್ಕೊಂಡು ಎದೋಗ್ಬಿಟ್ರಲ್ಲ. ನಂಗೆ ಎಲ್ಲೋ ಒಂದ್ ಕಡೆ ತುಂಬಾ ಶೋನ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡು ಬಂದ್ರು ಜನಗಳನ್ನ. ತುಂಬಾ ಓವರ್ ಕಾನ್ಫಿಡೆಂಟ್ ಆಡ್ತಾ ಇದಾರೆ ಅಂತ ಅನ್ಸುತ್ತೆ. ಬಟ್ ಅಕಸ್ಮಾತ್ ಅವ್ರದ್ದು ಏನಾದ್ರು ತಪ್ಪಿಲ್ಲ ಅಂತಂದ್ರೆ ಅವ್ರ ವಾದ ಮಾಡೋ ರೀತಿ ಮಾತ್ರ ಸೂಪರ್ ಆಗಿರುತ್ತೆ. ಸೊ ಒಡೆ ವೀಕೆಂಡ್ ಎಪಿಸೋಡ್ ಅಲ್ಲಿ ಅವರು ಸುದೀಪ್ ಸರ್ ನ ಮೀಟ್ ಮಾಡಿದಾಗ ಏನ್ ಹೇಳಿದ್ರು ಗೊತ್ತಾ, ನಾನು ಹಂಗ ಅನ್ಕೊಂಡ್ ಹೋದ್ರೆ ನಂಗೆ ಜಾಸ್ತಿ ಭಯ ಆಗತ್ತೆ, ಅದಕ್ಕೆ ನಾನು ಅನ್ಕೊಳಲ್ಲ. ಲೈಕ್ ಭಯ, ಕತ್ಲಂದ್ರೆ ಭಯ ಆತರ ಎಲ್ಲ ಕೇಳಿದಾಗ ಅವಾಗ ಅವ್ರು ಒಂದ್ ಕಾನ್ವರ್ಸೇಷನ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾನು ಇವಾಗ ಕಷ್ಟ ಆಗತ್ತೆ, ಹಂಗೆ ಇವ್ರ ಕಾಂಪಿಟೇಟರ್ ಹಂಗೆ ಅನ್ಕೊಂಡು ಅಂದ್ರೆ ನಂಗೆ ಕಷ್ಟ ಆಗತ್ತೆ, ಅದಕ್ಕೆ ನಾನು ಆತರ ಯೋಚನೆ ಮಾಡಲ್ಲ ಅಂದ್ರು. ಸೊ ಅವ್ರು ಅದನ್ನೇ ಇವ್ರ ಮುಂದೆ ಪೋಟ್ರೆ ಮಾಡಕ್ ಟ್ರೈ ಮಾಡ್ತಾ ಇದಾರೆ ಅಂತ ನನ್ಗನ್ಸ್ತು. ಸೊ ನೋಡ್ ತಕ್ಷಣ ಶಿ ಸ್ಟ್ರಾಂಗ್ ಅಂತ ಇವ್ರಿಗೆಲ್ಲ ಭಯ ಬರ್ಲಿ, ಅಲ್ಲೇ ಇಟ್ಸ್ ಅ ಮೆಂಟಲ್ ಗೇಮ್, ಮೈಂಡ್ ಗೇಮ್ ಅಲ್ವಾ ಅದು, ಅದಕ್ಕೆ ಹಂಗ್ ಮಾಡ್ತಾ ಇರ್ಬೋದು ಅಂತ ಅನ್ಸ್ತು. ಇರ್ಬೋದು. ಬಟ್ ಅವರು ಟಾಸ್ಕ್ ಚೆನ್ನಾಗ್ ಆಡ್ತಾರೆ ಅಂತ ಗೊತ್ತಾಯ್ತು ನನಗೆ. ಪಾಪ ಟಬ್ ಅಂತ ಕೆಳಗ್ ಬಿದ್ರು ಕೂತ್ಕೊಂಡು ವಾಪಸ್ ಹೋಗಿ ಬಂದು ತಿರ್ಗಾ ಮಾಡಿದ್ರು. ಅದೇ ಪೊಸಿಷನ್ ಬೇರೆ ಯಾರಾದ್ರು ಇದ್ದಿದ್ರೆ ಅಂಬೋ ಶಿವೋ ಕಾಲ್ ಮರ್ದೋಯ್ತು ಅಂತ ಕನ್ಸೆಷನ್ ರೂಮ್ಗೆ ಹೋಗ್ಬಿಟ್ಟು ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು 2 ಜನ ಇದ್ ಬರೋರು. ಈ ವಾರ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡೋಣ. ಭವ್ಯ ಅವ್ರಿಗೆ ಕ್ಯಾಪ್ಟನ್ಸಿ ಐ ಥಿಂಕ್ ಇಟ್ ವಾಸ್ ವೆಲ್ ಡಿಸರ್ವಿಂಗ್. ಯಾಕಂದ್ರೆ ಹಿಂದಿನ ವಾರ ಮಂಜಣ್ಣ ಅವ್ರಷ್ಟೆಲ್ಲ ಮೋಸ ಎಲ್ಲ ಮಾಡಿ ಗೌತಮಿ ಮತ್ತೆ ಹನುಮಂತ್ ಅವ್ರಿಗೆ ಪಾಯಿಂಟ್ಸ್ ಎಲ್ಲ ಗಳಿಸಿ ಎಲ್ಲ ಆದ್ಮೇಲೆ ಕೂಡ ಭವ್ಯ ಅವರು ಕ್ಯಾಪ್ಟನ್ ಆದ್ರು. ಸೊ ಶಿ ಈಸ್ ಡಿಸರ್ವಿಂಗ್. ಐ ಥಿಂಕ್ ದಟ್ ವಾಸ್ ಅ ಗುಡ್ ಥಿಂಗ್. ಬಟ್ ದ ಸ್ಯಾಡ್ ಪಾರ್ಟ್ ಇಸ್ ಭವ್ಯ ಅವ್ರದ್ದು ಕ್ಯಾಪ್ಟನ್ಸಿ ನಮ್ಗೆ ನೋಡಕ್ಕೆ ಸಿಕ್ಕಿಲ್ಲ. ಅವ್ರ ಕ್ಯಾಪ್ಟನ್ ಅವರೇ ಹೇಳಿದ್ರು ಕೂಡ, ಕ್ಯಾಪ್ಟನ್ ಆದ್ರು ಆದ ತಕ್ಷಣ ನೆಕ್ಸ್ಟ್ ಡೇ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಬಂದ್ರು, ಆವಾಗ 2 ಟೀಮ್ಸ್ ಆಗೋಯ್ತು. ಸೊ ಅವ್ರ ಕ್ಯಾಪ್ಟನ್ಸಿ ಆಕ್ಚುಲಿ ನೋಡಕ್ಕೆ ಸಿಕ್ಕಿಲ್ಲ ನನಗೆ ನನಗೆ ಎಪಿಸೋಡ್ ನೋಡಿದಾಗ ಭವ್ಯ ಅವ್ರ ಕ್ಯಾಪ್ಟನ್, ಶೋಭಾ ಅವ್ರ ಕ್ಯಾಪ್ಟನ್ ಅಂತ ಕನ್ಫ್ಯೂಸ್ ಆಗೋದು ನನಗೆ. ಸೊ ಹಂಗಿತ್ತು ಅಲ್ಲಿ. ಸೊ ಪಾಪ ಅವ್ರಿಗೆ ತುಂಬಾ ಕಷ್ಟಪಟ್ಟು ಕ್ಯಾಪ್ಟನ್ ಆದ್ರು. ಅಫ್ಕೋರ್ಸ್ ಕೆಲವರು ಅವರೇ ಹೇಳಿದ್ರು ಸಪೋರ್ಟ್ಗೆ, ತುಂಬಾ ಫ್ರೆಂಡ್ಸ್ ಸಪೋರ್ಟ್ ಮಾಡೋದು ಕ್ಯಾಪ್ಟನ್ ಆಗಕ್ಕೆ ಅಂತ. ಅದನ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ನಾವೇನು ಹೊಸದಾಗಿ ಹೇಳ್ತಾ ಇಲ್ಲ. ಸೊ ಸಪೋರ್ಟ್ ಮಾಡಿದ್ರು. ಆಮೇಲೆ ಕಮೆಂಟ್ ಮಾಡ್ತಾರೆ, ಓ ಇವ್ರ ಭವ್ಯ ಇಷ್ಟ ಇಲ್ಲ, ಅದಕ್ಕೆ ಭವ್ಯ ಬಗ್ಗೆ ಹಿಂಗ್ ಮಾತಾಡ್ತಾ ಇದಾರೆ. ಇಡೀ ಬಿಗ್ ಬಾಸ್ ಅಲ್ಲಿ ನಮ್ಗೆ ಪರಿಚಯ ಅಂತಿರೋರು ಭವ್ಯ ಒಬ್ರೆ, ಅಟ್ಲೀಸ್ಟ್ ಫೇಸ್ ಟು ಫೇಸ್ ನೋಡಿರೋರು. ಸೊ ಅದ್ ಹೆಂಗ್ ನಾವ್ ಇಷ್ಟ ಅಲ್ಲ ಅಂತ ಹೇಳ್ತಾರೋ ನನಗೊಂದು ನಮ್ಗೆ ಪ್ರತಿ ವಾರ ಎಪಿಸೋಡ್ ನೋಡಿ ಹೆಂಗ್ ಅನ್ಸುತ್ತೆ ಆನೆಸ್ಟ್ಲಿ ಫೀಡ್ಬ್ಯಾಕ್ ಕೊಡ್ತೀವಿ. ಪರ ಅವ್ರು ಇವರು ಅಂತ ಅದನ್ನ ನಿಮಗೆ ಬಿಟ್ಟಿದ್ದು, ನಿಮ್ಮ ಆಲೋಚನೆ ಬಿಟ್ಟಿದ್ದು. ಕಮೆಂಟ್ ಬಾಕ್ಸ್ ಇಸ್ ಯೋರ್ಸ್. ಓಕೆ. ಸೊ ಆತ ಇರ್ಬೇಕಾದ್ರೆ ಈ ವಾರ ಅವ್ರ ನನಗ್ ಬೇಜಾರಾಗಿದೆ ಏನಂದ್ರೆ, ನಾನು ಅವ್ರ ಕ್ಯಾಪ್ಟನ್ಶಿಪ್ ನೋಡ್ಬೇಕು ಅಂತ ನಂಗೆ ತುಂಬಾ ಆಸೆ. ಸೊ ಹೇಗ್ ಮಾಡ್ತಾರೆ, ಟಾಸ್ಕ್ ಗಳ ಹೆಂಗ್ ಮಾಡ್ತಾರೆ. ಯಾಕಂದ್ರೆ ಅವರು ಕೆಲವು ಸಲ ಬಯಾಸ್ ಆಗಿರೋದೆಲ್ಲ ತುಂಬಾ ನೀಟಾಗಿ ಪಿನ್ ಪಾಯಿಂಟ್ ಮಾಡಿದ್ದಾರೆ. ಕೆಲವು ಕ್ಯಾಪ್ಟನ್ಗಳು ಬಯಾಸ್ ಆದ್ರು, ಬಯಾಸ್ ಡಿಸಿಷನ್ ಕೊಟ್ರು ಹಂಗೆ ಅಂತ. ಸೊ ಅವರು ಹೇಗ್ ಮಾಡ್ತಾ ಇದ್ರು ಅಂತ ನೋಡಕ್ ನಂಗೆ ತುಂಬಾ ಆಸೆ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಏನಕ್ಕೆ ಭವ್ಯ ಅವ್ರ ಕ್ಯಾಪ್ಟನ್ಶಿಪ್ ಅಲ್ಲೇ ಈ ತರ ಒಂದು ಬಿಗ್ ಬಾಸ್ ನಿರ್ಧಾರ ತಗೊಂಡ್ಬಿಟ್ರು ನಂಗೆ ಗೊತ್ತಾಗ್ತಲ್ಲ. ನಾನು ಇಷ್ಟು ದಿನ ಅನ್ಕೊಂಡಿದ್ದೆ ಬಿಗ್ ಬಾಸ್ಗೆ ಭವ್ಯ ಕಂಡ್ರೆ ತುಂಬಾ ಇಷ್ಟ ಅಂತ. ಬಟ್ ಕ್ಯಾಪ್ಟನ್ಶಿಪ್ ಆದಾಗ ಪಾಪ ಅವ್ರಿಗೆ ಒಂದು ಆಪರ್ಚುನಿಟಿ ಕೊಡ್ದಲೆ ಈ ತರ ಎಲ್ಲ ಟಾಸ್ಕ್ ಮಾಡ್ಬಿಟ್ರಲ್ಲ, ಯಾಕೆ ಬಿಗ್ ಬಾಸ್ ಮೇಲೆ ಅವ್ರ ಮೇಲೆ ತೋರ್ಸಕ್ ಬಿಡ್ಲಿಲ್ವಲ್ಲ, ಬಿಗ್ ಬಾಸ್ ಯಾಕೆ ಈ ತರ ಮಾಡ್ಬಿಟ್ರು ಅಂತ ನನಗೋಸ್ಕರ ಎಲ್ಲೊಂದ್ ಕಡೆ ಬೇಜಾರಾಯ್ತು. ಈ ವಾರದ ಕ್ಯಾಪ್ಟನ್ ಮಂಜಣ್ಣ. ಮೀಟು ಯಾರ್ಯಾರು ಬಕೆಟ್ ಗ್ಯಾಂಗ್ ಅಂತ ಕಮೆಂಟ್ ಮಾಡ್ತಾ ಇದ್ರಿ, ಈ ಕಮೆಂಟ್ ಬಾಕ್ಸ್ ನಿಮ್ದೇ ಮಾಡ್ಕೊಳ್ಳಿ. ನಮ್ಗೆ ಈ ವಾರದಲ್ಲಿ ಹೆಂಗ್ ಇಷ್ಟ ಆಗತ್ತ ಆಟ ಹಂಗೆ ಹೇಳ್ತೀವಿ ನಾವು. ನಿಮ್ಮ ಅಭಿಪ್ರಾಯ ನಮ್ಗೆ, ನಮ್ಮ ಅಭಿಪ್ರಾಯ ನಮ್ಗೆ. ಬಟ್ ಎನಿವೇಸ್ ಮಂಜಣ್ಣ ಕ್ಯಾಪ್ಟನ್ ಆಗಿ ತುಂಬಾನೇ ಖುಷಿ ಆಯ್ತು. ಆಕ್ಚುಲಿ ನಾನು ಹೊಡೆ ಡಿಸ್ಕಸ್ ಮಾಡ್ತಾ ಇದ್ವಿ ಆಯ್ತಾ, ನಮ್ಗೆ ಮಂಜಣ್ಣಗೋಸ್ಕರ ಒಂದ್ ಸಾಫ್ಟ್ ಸ್ಪಾಟ್ ಯಾಕಿದೆ ಅಂದ್ರೆ,
ಅವರು ಟಾಸ್ಕ್ ಅಲ್ಲಿ ಎಷ್ಟು ಅಗ್ರೆಸಿವ್ ಆಗಿ ಫುಲ್ ಪ್ಲಾನ್ ಎಲ್ಲ ಮಾಡ್ಕೊಂಡು ಆಡ್ತಾರೆ. ಮನೇಲಿ ಏನೇ ವಿಷಯ ಬಂದ್ರೆ ಅಷ್ಟೇ ಸಾಫ್ಟ್ ಆಗಿದ್ದಾರೆ ಅವರು. ಮುಂಚೆಯಿಂದಾನು ಹೇಳ್ತೀನಿ, ಅವ್ರದ್ದು ಐಶುದು ಎಷ್ಟೆಲ್ಲ ಜಗಳ ಆಗಿತ್ತು, ಮಾತುಕತೆ ಆಗಿತ್ತು, ಅದೆಲ್ಲ ಆದ್ರೂ ಕೂಡ ಐಶು ಮನೆಯಿಂದ ಊಟ ಬಂದಿಲ್ಲ ಅಂದ್ರೆ ಇವ್ರ ಮನೆಯಿಂದ ಅವರು ಊಟ ಬಾಕ್ಸ್ ಅಲ್ಲಿ ಐಶು ಹೆಸರು ಬರ್ದ್ಕೊಟ್ರು. ಮೊನ್ನೆ ರೀಸೆಂಟ್ ಮಾತಾಡೋಣ, ಅವ್ರ ಮಧ್ಯ ಮೋಕ್ಷಿತಾ ಮಧ್ಯ ಅಷ್ಟೆಲ್ಲ ಜಗಳ ಆಯ್ತು, ನಾಮಿನೇಷನ್ ಎಲ್ಲ ಆಯ್ತು. ಆದ್ರೂ ಕೂಡ ಅವರು ಮೋಕ್ಷಿತಾಗೆ ಉತ್ತಮ ಕೊಡ್ತಾರೆ, ಮತ್ತೆ ಮೋಕ್ಷಿತಾ ಅವ್ರಿಗೆ ಒಂದು ಸಬ್ ಕ್ಯಾಪ್ಟನ್ ಅನ್ನೋ ಒಂದು ಸ್ಥಾನ ಕೊಡ್ತಾರೆ. ಮೋಕ್ಷಿತಾ ಅವ್ರ ಅದನ್ನ ಬೇರೆ ರೀತಿ ತಗೊಂಡಿದ್ದು ಮುಂದೆ ಡಿಸ್ಕಸ್ ಮಾಡೋಣ. ಬಟ್ ಅವ್ರು ಏನೇ ಆಗ್ಲಿ ಮನೇಲಿ, ಇನ್ಫ್ಯಾಕ್ಟ್ ಧನರಾಜ್ ಜೊತೆ ಕೂಡ ಏನಾದ್ರೂ ಆದ್ರೆ ಹೋಗ್ಬಿಟ್ಟು ಎನ್ಕರೇಜ್ ಮಾಡ್ತಾರೆ, ಮಗ ಮಾಡು ಮಗ, ಚೆನ್ನಾಗ್ ಮಾತಾಡ್ದೆ. ಸೊ ಐ ಫೀಲ್ ಲೈಕ್ ಅವ್ರ ಟಾಸ್ಕ್ ಅಲ್ಲಿರೋ ಅಗ್ರೆಸಿವ್ನೆಸ್ ನೋಡಿ ನೀವು ಅವ್ರನ್ನ ಹೇಟ್ ಮಾಡ್ಬೇಕಂದ್ರೆ ಮಾಡ್ಕೊಳ್ಳಿ. ನಮ್ ಕಾಣಿಸ್ತಾ ಇರೋ ಮಂಜನ ಬೇರೆ, ನಮಗ್ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಹ್ಯಾವಿಂಗ್ ಸೆಡ್ ದಟ್ ಇದ್ ಎಲ್ಲೋ ಅವ್ರಿಗೆ ಬ್ಯಾಕ್ ಫೈರ್ ಆಗ್ಬೋದು ಅಂತ ನನ್ಗೆ ಅನ್ಸ್ತಾ ಇದೆ ಮನೆ. ಯಾಕಂದ್ರೆ ರಜತ್ ಅವರು ಶಿಶಿರ್ ಮತ್ತೆ ಐಶ್ವರ್ಯ ಬಗ್ಗೆ ಕಮೆಂಟ್ ಮಾಡ್ತಾರಲ್ಲ, ಹುಡ್ಗಿರ್ ಕೈ ಇಟ್ಕೊಂಡು ಬಂದಿದ್ದು ಅದು ಇದು ಅಂತ. ಐಶ್ವರ್ಯ ಅವ್ರಿಗೆ ಆಕ್ಚುಲಿ ಅದು ಕ್ವಶನ್ ಮಾಡ್ಬೇಕಿತ್ತು, ಅವ್ರ ಮನ್ಸಲ್ಲಿ ಇತ್ತು. ಆಯ್ತಾ, ಮಂಜಣ್ಣ ಇಲ್ಲ ಬೇಡ ಅಂದ್ರೆ ಅವರು ಇಲ್ಲಿ ಇವ್ರನ್ನ ಯಾರು ಮಾತಾಡಕ್ ಬಿಡಲ್ಲ ಅನ್ಸ್ತಾ ಇದೆ. ಜಗಳ ಮಂಜಣ್ಣ ಪ್ರಕಾರ ಇವ್ರು ಯಾರು ಜಗಳ ಆಡಬಾರ್ದು. ಸೊ ಆ ಎಕ್ಸ್ಟೆಂಟ್ ಗೆ ಹೋಗಕ್ ಬಿಡಲ್ಲ ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ಕಳಪೆ ಮತ್ತೆ ಉತ್ತಮ ಆದಾಗ ಕೂಡ ಶೋಭಾ ಅವ್ರ ಮತ್ತೆ ಗೌತಮಿ ಅವ್ರದ್ದು ಕಾನ್ವರ್ಸೇಷನ್ ನಡೆಯುತ್ತೆ. ಗೌತಮಿ ಅವ್ರು ಹೋಗ್ಬಿಟ್ಟು ಸೋಫಾ ಮೇಲೆ ಕೂತ್ಕೊಳ್ತಾರೆ. ಆಗ ಶೋಭಾ ಅವ್ರು ಇನ್ನ ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡ್ತಾ ಇರ್ಬೇಕಾದ್ರೆ ಮಂಜಣ್ಣ ಹೇಳ್ತಾರೆ, ಬಿಟ್ಬಿಡಿ, ನೆಕ್ಸ್ಟ್ ವ್ಯಕ್ತಿ ಆಲ್ರೆಡಿ ಅಲ್ಲಿ ಪೋಡಿಯಂ ಅಲ್ಲಿ ನಿಂತಿದ್ದಾರೆ, ನೆಕ್ಸ್ಟ್ ಪರ್ಸನ್ ನ ಕಳಪೆ ಮತ್ತು ಉತ್ತಮ ಕೊಡಕ್ಕೆ ಅಂತ. ಸೊ ಅವರು ಆದಷ್ಟು ಜಗಳನ ಕಟ್ ಡೌನ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇದು ಅವ್ರಿಗೆ ಬ್ಯಾಕ್ ಫೈರ್ ಆಗ್ಬೋದು, ಯಾಕಂದ್ರೆ ಅವ್ರು ಬಿಡಲ್ಲ. ಈಗ ಅವ್ರ ಜಗಳ ಸುಮ್ಮಿರ್ತಾರ, ಮಾತಾಡಕ್ಕೆ ಬಂದಿರ್ತೀನಿ, ಮಾತಾಡ್ತೀನಿ ಗುರು, ಇಲ್ಲೇ ನಿಂತಿದ್ದೀನಿ ಗುರು, ಕಿರ್ಸ್ಕೊಂಬೇಡ ಗುರು, ಇಲ್ಲೇ ನಿಂತಿದ್ದೀನಿ ಅಂತ ಹೇಳಲ್ವಾ? ಸೊ ಅವ್ರು ಮಾತಾಡ್ತಾರೆ, ಬೇರೆಯವ್ರು ಮಾತಾಡ್ತಾರೆ, ಯಾಕೆ ಕಟ್ ಮಾಡ್ತಾರ ಅವರು? ಅವ್ರು ಬರ್ಬೇಕಲ್ಲ ಗುರು ಸ್ಕ್ರೀನ್ ಮೇಲೆ. ಕರೆಕ್ಟ್. ಐ ಥಿಂಕ್ ಇವ್ರ ಪ್ರಕಾರ ಇವ್ರು ಸ್ವಲ್ಪ ಫುಲ್ ಕ್ಲೀನ್ ಪೀಸ್ಫುಲ್ ಕ್ಯಾಪ್ಟನ್ಸಿ ಮಾಡೋಣ ಅಂತ ಅನ್ಕೊಂಡಿದ್ದಾರೆ. ಬಟ್ ಕಷ್ಟ ಆಗ್ಬೋದು, ಬಿಕಾಸ್ 2 ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಇದಾರೆ. ಸೊ ನೋಡೋಣ ವಾರ ಹೆಂಗೋಗುತ್ತೆ ಅಂತ. ನನಗೆ ಇಷ್ಟು ದಿನ ಯಾರು ನಮ್ಗೆ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಇಲ್ಲ, ಹಂಗೆ ಈಗ್ಲೂ ಇಲ್ಲ. ಸೊ ಲಾಸ್ಟ್ ವೀಕ್ ಏನಕ್ಕೋ ಮಂಜನ್ ಮೇಲೆ ಸ್ವಲ್ಪ ಒಂದು ಸಾಫ್ಟ್ ಕೋರ್ ಬಂದ್ಬಿಡ್ತು. ಏನಕ್ಕಂದ್ರೆ ಆ ಪರ್ಟಿಕ್ಯುಲರ್ ಟಾಸ್ಕ್ ಅಲ್ಲಿ ಶೋಭಾ ಅವರ ಫಸ್ಟ್ ಇಟ್ರು ಫೋಟೋನ, ಬೀಳ್ಲಿಲ್ಲ. ರಜತ್ ಅವ್ರು ಇಟ್ರು, ಅದು ಆಗ್ಲಿಲ್ಲ. ಕೊನೆಗೆ ಹನುಮಂತಣ್ಣ ಮತ್ತೆ ಮಂಜಣ್ಣ ಇರ್ಬೇಕಾದ್ರೆ ಮಂಜಣ್ಣ ಫಾಸ್ಟೇ ಇದ್ರು ಹನುಮಂತನಿಗೋಸ್ಕರ. ಹನುಮಂತ ಲಾಸ್ಟ್ ಟ್ರೈ ಮಾಡ್ಲಿಲ್ಲ, ಬಿಟ್ಬಿಟ್ಟ, ಓಕೆ ನೀವು ಮಾಡ್ಕೊಳ್ಳಿ ಬಿಡು ಅವರು ಅಂತ. ಬಟ್ ಮಾಡಿದ್ರು ಮಂಜಣ್ಣನೇ ವಿನ್ ಆಗ್ತಾ ಇದ್ರು, ಅಷ್ಟು ಫಾಸ್ಟ್ ಬಂದ್ರು ಮಂಜಣ್ಣ. ಸೊ ಅದೆಲ್ಲ ನೋಡಿದಾಗ ಅವ್ರಿಗೆ ಏನ್ ಕಾಯ್ತಿದಾಗ ನಂಗೆ ತುಂಬಾ ಖುಷಿ ಆಗೋಯ್ತು. ಈ ಸೈಕಲ್ ಗ್ಯಾಪ್ ಅಲ್ಲಿ ನನಗೆ ಇನ್ನೊಂದು ಅಬ್ಸರ್ವ್ ಮಾಡಿದೆ. ಇಷ್ಟು ದಿನ ಬಿಗ್ ಬಾಸ್ ಅವರು ಭವ್ಯ ಮೇಲೆ ಪ್ಯಾನ್ ಮಾಡ್ತಾರೆ, ಭವ್ಯ ಅವ್ರ ಮೇಲೆ ಪ್ಯಾನ್ ಮಾಡ್ತಾ ಇದ್ರು, ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾ ನೋಡೋಣ ಅಂತ. ಈ ಟಾಸ್ಕ್ ಅಲ್ಲಿ ಗೌತಮಿ ಮೇಲೆ ಪ್ಯಾನ್ ಔಟ್ ಮಾಡ್ತಾ ಇದ್ರು. ಗೌತಮಿ ಅವರು ಅವ್ರಿಗೆ ಒಂದು ಪ್ರೌಡ್ ಫೀಲ್ ಮಂಜಣ್ಣ ಗೆಲ್ದಿರ್ಬೇಕಾದ್ರೆ ಅದೊಂದು ಸ್ವಲ್ಪ ನೋಡಕ್ ಒಂದ್ ಚೆನ್ನಾಗಿತ್ತು ಅದು ಪರ್ಟಿಕ್ಯುಲರ್ ಸೀನ್. ಹೌದು, ಆಕ್ಚುಲಿ ಈ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ತುಂಬಾ ದೇವ್ರ ಬಗ್ಗೆ ಇರೋ ವಿಷಯಗಳು ಬರ್ತಾ ಇದೆ. ಆಯ್ತಾ, ಫಾರ್ ಎಕ್ಸಾಂಪಲ್ ನನ್ನ ಟಾಸ್ಕ್ ಅಲ್ಲಿ ನೀವು ನೋಡಕ್ ಹೋದ್ರೆ ಗೌತಮಿ ಅವರು ತುಪ್ಪದ ದೀಪ ಹಚ್ಚಿರೋದು ತೋರ್ಸಿದ್ರು. ಆಮೇಲೆ ಮಂಜಣ್ಣ ಟಾಸ್ಕ್ ನಡೀತಾ ಇರ್ಬೇಕಾದ್ರೆ ಗೌತಮಿ ಪ್ರೇ ಮಾಡ್ತಾ ಇದ್ದಾರೆ, ಅದ್ 2 ಫೋಟೋನು ಬಿದ್ದಿಲ್ಲ. ಸೊ ಮಂಜಣ್ಣ ಇಟ್ಟಿರೋ 2 ಫೋಟೋನು ಬಿತ್ತು. ಯಾರ್ಯಾರು ಮಂಜಣ್ಣದು ಫೋಟೋ ಇಡಕ್ ಹೋದ್ರು ಅವರೇ ಔಟ್ ಆಗೋಗ್ಬಿಟ್ರು. ಆಯ್ತಾ, ಅಂಡ್ ಥ್ರೂ ಔಟ್ ಗೌತಮಿ ಅವರು ಪ್ರೇ ಮಾಡ್ತಾ ಇದ್ರು. ಮತ್ತೆ ಶೋಭಾ ಅವ್ರು ಬಂದಾಗ ತೆಂಗಿನಕಾಯಿ ಹೊಡಿತಾರಲ್ಲ, ಗೌತಮಿ ಫೇಕು ಅಂತ, ಆಗ ತೆಂಗಿನಕಾಯಿ ಹೊಡೆದಿಲ್ಲ. ಚೈತ್ರ ಅವ್ರು ಒಂದ್ಸತಿ ಬಿಗ್ ಬಾಸ್ ಮನೇಲಿ ಫುಲ್ ಎಲ್ರು ಜಗಳ ಆಡ್ಬಿಟ್ಟು ಎಲ್ಲ ಅವ್ರ ಮೇಲೆ ಬರ್ತಾ ಇರ್ಬೇಕಾದ್ರೆ ಅವ್ರು ಒಂದು ಪ್ರೇ ಮಾಡ್ತಾರಲ್ವಾ. ಸೊ ಚೈತ್ರ ಅವ್ರು ಹೇಳ್ತಾರೆ, ಅವರು ಅಮ್ಮ ಅಂದ್ರೆ ದೇವರ ಹತ್ರ ಪ್ರೇ ಮಾಡಿದ್ರು, ಈ ವಾರದಲ್ಲಿ ನಾಮಿನೇಷನ್ ಇಂದ ನಾನ್ ಇವತ್ತಿನ ದಿನ ಫಸ್ಟ್ ಪರ್ಸನ್ ಸೇವ್ ಆಗ್ಬೇಕು, ಅಲ್ಲಿವರೆಗೂ ನಾನು ಊಟ ಮಾಡಲ್ಲ ಅಂತ ಹೇಳ್ತಾರೆ. ಮತ್ತೆ ಲಡ್ಡು ಟಾಸ್ಕ್ ಬರುತ್ತೆ, ಅದ್ರಲ್ಲಿ ಫಸ್ಟ್ ಅವರೇ ಸೇವ್ ಆಗ್ತಾರೆ. ಸೊ ಆತರ ಈ ಸೀಸನ್ ಅಲ್ಲಿ ದೇವರ ಬಗ್ಗೆ ಎಲ್ಲ ಸ್ವಲ್ಪ ಜಾಸ್ತಿ ತೋರಿಸ್ತಾರೆ ಅಲ್ವಾ. ಏನೋ ವರ್ಕೌಟ್ ಆಗಿದೆಯಲ್ಲ ಕೆಲವರಿಗೆ, ಇದ್ರು ಇರ್ಬೋದು. ಭವ್ಯ ಕೂಡ ಅವ್ರ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಅವ್ರು ಬಾಲ್ ಏನ್ ಇಡ್ತಾರೆ, ಪ್ರೇ ಮಾಡಿ ಇಡ್ತಾರೆ. ಸೊ ತುಂಬಾ ಆತರ ತೋರಿಸ್ತಾ ಇದಾರೆ. ಸೊ ಇಟ್ಸ್ ನೈಸ್, ನೋಡಕ್ಕಂತೂ ಚೆನ್ನಾಗಿದೆ, ಖುಷಿ ಆಗುತ್ತೆ. ಕ್ಯಾಪ್ಟನ್ಸಿ ಇದು ಒಂದಿತ್ತಲ್ಲ, ಎತ್ಕೊಂಡೋಗಿ ಪಿಲ್ಲರ್ ಮಾಡೋದು, ಅದು ಚೆನ್ನಾಗಿದ್ರು, ಚೆನ್ನಾಗಿ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಅವ್ರ ಟೀಮ್ ಅವರೆಲ್ಲ ಸಾಕಾಗಿ ಮಾಡಿದ್ರು. ಮೈಂಡ್ ಪ್ರೆಸೆನ್ಸ್ ಆಫ್ ಮೈಂಡ್ ಹೆಂಗ್ ಇಡಬೇಕು, ಎಷ್ಟು ಫಾಸ್ಟ್ ಆಗಿ ಟಾಸ್ಕ್ ಅಲ್ಲಿ ಭವ್ಯ ಅವ್ರನ್ನ ಯಾರು ಬಿಟ್ಬಿಡಕ್ ಆಗಲ್ಲ. ಅಟ್ಲೀಸ್ಟ್ ಲೇಡೀಸ್ ಕ್ಯಾಟಗರಿಯಲ್ಲಿ ಚೆನ್ನಾಗಿ. ಇವಾಗ ಶೋಭಾ ಅವ್ರು ಬಂದಿದ್ದಾರೆ. ಸೊ ನನ್ಗೆ ಏನ್ ಅನ್ಸ್ತಾ ಇತ್ತು ಅಂದ್ರೆ, ಇಷ್ಟು ವಾರ ಹುಡ್ಗಿರಲ್ಲಿ ನೋಡಿದ್ರೆ ಭವ್ಯ ಎಲ್ಲೋ ಒಂದ್ ಕಡೆ ಅಪ್ಪರ್ ಹ್ಯಾಂಡ್ ಇತ್ತು ಅವ್ರಿಗೆ. ಶಿ ಇಸ್ ಬೆಟರ್ ಟಾಸ್ಕ್ ವೈಸ್ ಆಗಿರ್ಲಿ, ಪ್ರೆಸೆನ್ಸ್, ಕ್ಯಾಮ್ರಾ ಪ್ರೆಸೆನ್ಸ್ ಆಗಿರ್ಲಿ, ಎಲ್ಲ ಭವ್ಯ ಹ್ಯಾಡ್ ಅನ್ ಅಪ್ಪರ್ ಹ್ಯಾಂಡ್.
ಇವಾಗ ಶೋಭಾ ಅವ್ರು ಬಂದ್ಮೇಲೆ ಸ್ವಲ್ಪ ಅವ್ರಿಗೂ ಟಕ್ಕರ್ ಕೊಡೋಕ್ ಒಬ್ರಿದ್ದಾರೆ ಅಂತ ಅನ್ಸ್ತು. ಬಟ್ ಟ್ವಿಸ್ಟ್ ಏನಂದ್ರೆ ಪಾಪ ಮೋಕ್ಷಿತಾ ಅವ್ರಿಗೆ ಟಾಸ್ಕ್ ಆಡಕ್ ಚಾನ್ಸೇ ಸಿಕ್ಕಿಲ್ಲ. ಸಿಕ್ಕಿದ್ ಒಂದ್ ಟಾಸ್ಕ್ ಮಾತ್ರ ಸಖತ್ ಆಡಿದ್ರು. ಏನ್ ಮಂಜುಳಾ ತರಾನೇ ಫುಲ್ ಫಾಸ್ಟ್ ಆಗಿ ಹೊಡೆದ್ ನೋಡ್ತಾ ಇದ್ದೀವಿ. ಶಿ ಇಸ್ ಆಲ್ರೆಡಿ ಔಟ್ಸೈಡ್ ದ ನೆಟ್. ಸಕ್ಕದಾಗಿತ್ತು. ಬೇಜಾರೇನಾದ್ರೆ ಅವ್ರಿಗೆ ಇನ್ನ ಟಾಸ್ಕ್ ಸಿಗ್ಬೇಕಿತ್ತು. ಬಟ್ ಅವ್ರು ನನಗೆ ನಾವ್ರು ಮಾತಾಡ್ಕೊಂಡ್ವಲ್ಲ ಯಾಕೋ ಈ ವಾರದಲ್ಲಿ ಅವರು ಗೌತಮಿ ಮತ್ತೆ ಮಂಜಣ್ಣ ಗ್ರೂಪ್ ಇಂದ ಆಚೆ ಬಂದ್ರು ಓಕೆ. ಬಟ್ ಜೊತೆಲಿದ್ದ ಜೊತೆ ಯಾರ ಬಗ್ಗೆ ಏನಕ್ಕೆ ಮಾತಾಡ್ಬೇಕು ಒಂದು. ಇನ್ನೊಂದು ತುಂಬಾ ಏನನ್ನೋ ಯೋಚನೆ ಮಾಡ್ಕೊಂಡು ಮಾತಾಡ್ತಾ ಇದಾರೆ. ಮಂಜಣ್ಣನ ಪ್ಲಾನ್ ಇದು, ಅವ್ರ ಜೊತೆ ನಾನಿದ್ದೀನಿ ಇರ್ಲಿ. ಬಟ್ ಅಷ್ಟೊಂದು ನೀವು ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದಾಗ ಮೋಕ್ಷಿತ್ ಅವರೇ ಐ ಲೈಕ್ ಯು. ಸೊ ನನಗೊಂಥರ ಬೇಜಾರಾಗುತ್ತೆ ಆಚೆ ಜನ ನಿಮ್ ಬಗ್ಗೆ ಏನ್ ತಿಳ್ಕೊತಾರೆ ಅಂತ. ಸೊ ಆಲ್ರೆಡಿ ನನಗೆ ಆ ಥಾಟ್ ಬರ್ತಾ ಇದೆ ಏನಕ್ಕೆ ಮೋಕ್ಷಿತ್ ಹಿಂಗ ಮಾತಾಡ್ತಾ ಇದಾರೆ ಅಂತ. ತುಂಬಾ ನೆಗೆಟಿವ್ ನೀನ್ ಹೇಳಿದೆ ಒಂದು ಕೊಟ್ರು ಅಂತ. ಅದೇ ಸೆಕೆಂಡ್ ಕ್ಯಾಪ್ಟನ್ ಸಬ್ ಕ್ಯಾಪ್ಟನ್ ತರ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ರು. ಮಂಜನನ್ ಪ್ಲಾನ್ ಅಲ್ಲೂ ಮಂಜನ ಸ್ಮಾರ್ಟ್ ದಡ್ಡ ಅಲ್ಲ. ಸೊ ಅವ್ರು ಏನು ಯೋಚನೆ ಮಾಡೋದಂದ್ರೆ ಹೆಂಗಿದ್ರು ಮೋಕ್ಷಿತ ಆಚೆ ಹೋಗ್ಬಿಟ್ಟಿದ್ದಲ್ಲ ಗ್ರೂಪ್ ಇಂದ, ನನ್ ಬಗ್ಗೆ ಎಲ್ಲಾದ್ರೂ ಹಾಕೊಡ್ತಾಳೆ. ಹಾಗಾಗಿ ಅವಳನ್ನ ಸ್ವಲ್ಪ ನನ್ ಕಡೆ ಒಳಗೆ ಎಳ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ರು ಮಂಜಣ್ಣ ಸ್ಮಾರ್ಟ್ ದಾಟ್ವೆ. ಸೊ ಅದು ಅವ್ರಿಗೆ ಮೋಕ್ಷಿತ ಅವ್ರಿಗೆ ಹಂಗ ಹೇಳಿದ್ರೆ ಏನೋ ಮೇಕ್ಸ್ ಅಂತ ಅನ್ಸ್ತಾ ಇತ್ತು. ಬಟ್ ಅವ್ರು ಬೇರೆ ತರ ಹೇಳ್ಬಿಟ್ರು. ಹೆಂಗಿದ್ರು ಈ ವಾರ ಆಚೆ ಹೋಗ್ತೀನಿ ಅದಕ್ಕೆ ಏನು ಮನೆ ಕೆಲ್ಸ ವಾಟ್ ಅಂತ ಅನ್ಕೊಂಡೆ. ಐ ಡೋಂಟ್ ಥಿಂಕ್ ಅದ್ ಆಕ್ಚುಲಿ ಅವ್ರಿಗೆ ಮನ್ಸಕ್ ನೋವಾಗಿದೆ. ಏನಂದ್ರೆ ಮಂಜಣ್ಣ ಅವತ್ತು ನೀವೆಲ್ಲ ಫ್ಲಶ್ ಆಗ್ಬಿಡ್ತೀರಿ ಅಂತ ಜೋಕ್ ಮಾಡಿ ಹೇಳಿದ್ರಲ್ಲ, ಅದಿನ್ನ ಅವ್ರ ಮನ್ಸಲ್ಲಿದೆ. ತ್ರಿವಿಕ್ರಮ್ ಅವ್ರು ಹೇಳಿದ್ದು ಕೂಡ. ಆಮೇಲೆ ಒಂದಕ್ಕಿ ಇನ್ನೊಂದಕ್ಕಿ ಅದು ಇದು ಎಲ್ಲ ಅವ್ರ ಮೈಂಡ್ ಅಲ್ಲಿ ಸೇರಿಸ್ಬಿಟ್ಟು ಅವ್ರಿಗೇನ್ ಅನ್ಸುತ್ತೆ ಅಂದ್ರೆ ಈ ಮನೇಲಿ ಯಾರು ಅವ್ರನ್ನ ಕೇಪಬಲ್ ಇಲ್ಲ ಅಂತ ಅನ್ಕೊಂಡಿದ್ದಾರೆ ಅಂತ ಅವ್ರ ಮನ್ಸಲ್ಲಿ ಇರ್ಬೇಕು. ಅದಕ್ಕೆ ತುಂಬಾ ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ಯೋಚನೆ ಮಾಡ್ಬಿಟ್ರು. ಬಟ್ ಎನಿವೇಸ್ ಉತ್ತಮ ಕೊಟ್ಟಾದ್ಮೇಲೆ ಐ ಥಿಂಕ್ ಅವ್ರಿಗೆ ಮಂಜನನ್ ಇಂಟೆನ್ಷನ್ಸ್ ಅರ್ಥ ಅದೊಂದು ನನಗೆ ಉತ್ತಮ ಕೊಟ್ರು ಓಕೆ. ಅದು ಐ ಲೈಕ್ ಮೋಕ್ಷಿತ್ ಆಸ್ ಎ ಕಂಟೆಸ್ಟೆಂಟ್. ಅವ್ರು ಆಡಿದ್ ಒಂದೇ ಗೇಮು ಚೆನ್ನಾಗಿ ಆಡಿದ್ರು. ಯಾಕೆ ಎಂಟೈರ್ ಟಾಸ್ಕ್ ಅಲ್ಲಿ ಒಬ್ಬರೇ ಆಡಿದ. ಯಾಕೆ ಅಂದ್ರೆ ಮೋಕ್ಷಿತಾ ವಾಸ್ ಎ ಸೇಫ್ ಆಪ್ಷನ್. ನನ್ಗ ಅನ್ಸಿದ್ದೇನಂದ್ರೆ ಮೋಕ್ಷಿತಾ ಅವರು ಸೇಫ್ ಆಪ್ಷನ್. ಅಲ್ಲಿ ಎಲ್ರಿಗೂ ಎಲ್ಲರ ಅಗೇನ್ಸ್ಟ್ ಏನೋ ಒಂದ್ ಇದ್ದೇ ಇದೆ ಆಯ್ತಾ. ಇದ್ ಹೆಂಗಾಯ್ತು ಅಂದ್ರೆ ಮೊದಲನೇ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಇವ್ರು ಹೇಳ್ಬಾರ್ದು ಅಂತ ಅದೇ ತರ ಈ ವಾರ ಮೋಕ್ಷಿತಾ ಅವ್ರಿಗೆ ಉತ್ತಮ ಕೊಟ್ರು ಅಂತ ಯಾಕಂದ್ರೆ ನೀವ್ ನೋಡಕ್ ಹೋದ್ರೆ ಮೋಕ್ಷಿತಾ ಅವರು ಓಕೆ ಗೌತಮಿ ಮತ್ತೆ ಮಂಜಣ್ಣ ಬಗ್ಗೆ ಮಾತಾಡ್ಕೊಂಡ್ ಬಂದ್ರು ಎಲ್ಲರ ಹತ್ರ. ಮತ್ತೆ ಭವ್ಯ ಕ್ಯಾಪ್ಟನ್ಸಿ ಬಗ್ಗೆ ಭವ್ಯ ಕನ್ಫ್ರಂಟ್ ಮಾಡೋದ್ ಬಿಟ್ಬಿಟ್ಟು ಇವ್ರು ಮತ್ತೆ ಐಶು ಕುತ್ಕೊಂಡ್ ಮತ್ತೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಎಲ್ಲೋ ಐ ಡೋಂಟ್ ನೋ ಅಷ್ಟೊಂದು ಉತ್ತಮ ಅಂತ ಅನ್ಸಿಲ್ಲ. ಬಟ್ ನೋಡಕ್ ಹೋದ್ರೆ ಬೇರೆ ಯಾರಿಗೂ ಉತ್ತಮ ಸಿಗ್ಬೇಕಿತ್ತ ಅಂತಾನು ಎಲ್ಲ ಆಕ್ಚುಲಿ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಹೇಳ್ಬೇಕು ಅಂದ್ರೆ ನನಗೆ ಅನ್ಸ್ತಂಗೆ ಭವ್ಯಾರೇ ಚೆನ್ನಾಗಿ ಆಡಿದ್ರು. ಕ್ಯಾಪ್ಟನ್ ಅದೆಲ್ಲ ಟಾಸ್ಕ್ ಎಲ್ಲ ನಿಂತ್ಕೊಂಡು ಮಂಜಣ್ಣ ತುಂಬಾ ಚೆನ್ನಾಗಿ ಆಮೇಲೆ ಹೇಳಿದ್ರು ಹುಡುಗಿರ್ ಕ್ಯಾಟಗರಿಲಿ ಈ 4 ಜನ ಉತ್ಕೊಂಡು ಹೋಗ್ತಾ ಇದಾರೆ. ನಾನು ನಿಂತ್ಕೊಂಡು ಮಾಡಿ ಹಾಕ್ತೀನಿ. ಸೊ ಅದೆಲ್ಲ ಅದಕ್ಕೊಂದು ಚೆನ್ನಾಗಿ ನನಗೆ ಒಂದು ಟಾಸ್ಕ್ ಚೆನ್ನಾಗಿ ಆಡೋದು ಒಪ್ಕೊಂತೀನಿ ನಾನು. ಮೋಕ್ಷಿತ್ ಅವರು ಚೆನ್ನಾಗಿ. ಯಾಕಂದ್ರೆ ಎಸ್ಪೆಷಲಿ ಮೂವಿ ಫೀಲ್ಡ್ ಅಲ್ಲಿ ಇದ್ದಾಗ ಅವ್ರಿಗೆ ಎಲ್ಲಿ ಬಿದ್ಬಿಟ್ಟು ಮುಖ ಲೇಟ್ ಆಗ್ಬಿಡುತ್ತೋ ಮುಖ ಸ್ಕ್ರಾಚ್ ಆಗ್ಬಿಡುತ್ತೋ ಅಂತ ಯೋಚನೆ ಮಾಡ್ತಾರೆ ಹೆಣ್ಮಕ್ಳು ಕೆಲವರು. ಬಟ್ ಇರೋದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿರಲಿಲ್ಲ. ಎದ್ದು ಬಿದ್ದು ಹೋಗಿ ಎಲ್ಲ ಎತ್ಕೊಂಡ್ಬಂದ್ರು ಮೋಕ್ಷಿತ್ ಅವರು, ಒಪ್ಕೊಂತೀನಿ. ಬಟ್ ಅವ್ರು ಆಡಿದ ಒಂದೇ ಟಾಸ್ಕು. ಎಷ್ಟೊಂದ್ ಜನ ಎಲ್ಲಾ ಟಾಸ್ಕ್ ಆಡಿದ್ರು, ಎಷ್ಟೊಂದೆಲ್ಲ ಮಾಡಿದ್ರು. ಬಟ್ ಅದೊಂದು ಟಾಸ್ಕ್ ಆಡಿ ಹೈಲೈಟ್ ಆಗಿ ಅವರೇ ಇಡೀ ವಾರದ ಉತ್ತಮ ಕಂಟೆಸ್ಟೆಂಟ್ ಕೊಟ್ಟು ನನಗೆಲ್ಲೋ ಒಂದ್ ಕಡೆ ಅದು ಕಾಂಪನ್ಸೇಟ್ ಮಾಡ್ತಾ ಇದಾರೆ. ಅವ್ರಿಗೆ ಬೇರೆ ಟಾಸ್ಕ್ ಗಳು ಆಡಕ್ ಸಿಕ್ಕಿಲ್ಲ. ಅವ್ರ ಫ್ರೆಂಡ್ಸ್ ಗೆಲ್ಲ ಬೇಜಾರಾಗಿದ್ದು ಪಾಪ ಒಂದೇ ಟಾಸ್ಕ್ ಸಿಕ್ಕಿದ ಆಡಿದಾಳೆ ಅಂತ. ಟಾಸ್ಕ್ ಕೊಟ್ಟಿಲ್ಲ ಅವ್ರಿಗೂ ಬೇಜಾರಾಗಿ ಕಾಂಪನ್ಸೇಟ್ ಮಾಡ್ತಾ ಇದಾರೆ. ಮಂಜಣ್ಣ ಅವ್ರ ರೀಸನ್ಸ್ ಗೆ ಕಾಂಪನ್ಸೇಟ್ ಮಾಡ್ತಾ ಇದಾರೆ. ಬಟ್ ಇನ್ ಹಂಗ್ ನೋಡಕ್ ಹೋದ್ರೆ ಶೋಭಾ ಅವ್ರು ಫುಲ್ ಪ್ಯಾನಿಕ್ ಆಗ್ತಾ ಇದ್ರು ಅವ್ರ ಟಾಸ್ಕ್ ಅಲ್ಲಿ. ಮಂಜಣ್ಣ ವಾಸ್ ಫುಲ್ ಕಾಮ್. ಈಸ್ ಲೈಕ್ ಓಕೆ ಇಲ್ಲ ಇಲ್ಲೇನಿದೆ ಮಾಡು. ಭವ್ಯ ಎಷ್ಟು ಕಾಮ್ ಆಡ್ತಾ ಇದ್ರಲ್ವಾ, ಚೆನ್ನಾಗಿ ಮಾಡಿದ್ರು. ಅದಕ್ಕೆ ಹೇಳಕ್ ಬಂದೆ ತುಂಬಾ. ಅದೊಂದೇ ಗೇಮ್ ಅಲ್ಲ ಎಷ್ಟೊಂದು ಗೇಮ್ ಅಲ್ಲಿ ಚೆನ್ನಾಗಿ ಆಡಿದ್ರು ಕೂಡ ಭವ್ಯ. ಎನಿವೇಸ್ ಮೋಕ್ಷಿತ್ ಅವ್ರ ಗ್ರಾಫ್ ಯಾಕೋ ನನಗೆ ಹೀಗ್ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಲಾಸ್ಟ್ ವೀಕು ಅನ್ವಾಂಟೆಡ್ಲಿ ಧನರಾಜ್ ಜೊತೆ ಜಗಳ ಆಡಿದ್ರು. ಈ ವಾರ ಮಂಜುನನ್ ಬಗ್ಗೆ ಅಗೇನ್ಸ್ಟ್ ಮಾಡ್ಕೊಂಡು ತಿರ್ಗಾ ಏನೋ ಮಾಡ್ತಾ ಇದಾರೆ. ನನಗೆ ಇದೆಲ್ಲ ಆದ್ಮೇಲೆ ಒಂದೊಂದು ಎಲಿಮೆಂಟ್ ನಂಗೆ ಮೋಕ್ಷಿತ್ ಅವ್ರಿಗೆ ಇಷ್ಟ ಆಗಿದೆ ಗೊತ್ತಾ. ನನ್ನ ಕಣ್ಣಲ್ಲಿ ನೀರು ಬಂದಿದೆ ಯಾವ್ದು ಗೊತ್ತಾ. ಧನರಾಜ್ ಅವ್ರಿಗೆ ಉತ್ತಮ ಕೊಟ್ಟಾಗ ಶಿರಾಟ್ ಕ್ರೈಂಗ್. ಸೊ ನನಗೆಲ್ಲೋ ಒಂದ್ ಕಡೆ ನನಗೊಂಥರ ಎಮೋಷನ್ ಆಗೋಯ್ತು. ಓಕೆ ಯಾ ಸೊ ನೋ ಮ್ಯಾಟರ್ ವಾಟ್ ಎವರ್ ಪೀಪಲ್ ಫೈಟ್ ಬಟ್ ಆಫ್ ದ ಡೇ ಇಫ್ ಯು ಅವ್ರ ಬಗ್ಗೆ ಒಳ್ಳೇದು ಹೇಳಿದಾಗ ಅವರು ಒಳ್ಳೆದಾಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಅದೊಂದು ಸೀನ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಲೈಕ್ ಏನಾದ್ರು ನೆಗೆಟಿವ್ ಇದ್ರೆ ಪಾಸಿಟಿವ್ ಇಂದ ಮಾಡಿ ಆ ತರನ. ಇನ್ನೊಂದು ಕಡೆ ನಂಗೆ ಅನ್ಸುತ್ತೆ ಶೋಭಾ ಅವರು
ಬಂದ ತಕ್ಷಣ ಕ್ಲಿಯರ್ ಆಗಿದ್ರು ಅವ್ರ ಟಾರ್ಗೆಟ್ ಗೌತಮಿ ಮಂಜಣ್ಣ ಅಂಡ್ ತ್ರಿವಿಕ್ರಮ್ ಟು ಸಮ್ ಎಕ್ಸ್ಟೆಂಟ್. ರಜತ್ ಟಾರ್ಗೆಟ್ ಬಂದಾಗ ತ್ರಿವಿಕ್ರಮ್ ಅವ್ರು ಆಗಿದ್ರು, ಇವಾಗ ಶಿಶಿರ್ ಅವ್ರು ಆಗೋಗ್ಬಿಟ್ಟಿದ್ದಾರೆ. ಎಲ್ಲೋ ಇದು ನನ್ನ ಅನಿಸಿಕೆ, ಅವ್ರು ಪ್ರಾಬಬ್ಲಿ ಎಲ್ಲೋ ಒಂದು ಜೆಲಸಿ ಎಲಿಮೆಂಟ್ ಇದೆಯಾ, ಶಿಶಿರ್ ಅವರು ಮೋಕ್ಷಿತಾ ಮತ್ತೆ ಐಶ್ವರ್ಯ ಅವ್ರ ಜೊತೆ ಇದ್ದಾರೆ ಅಂತ. ಬಿಕಾಸ್ ಕಳ್ಪೆ ಇಡೀ ಮನೆ ಕೊಡ್ತು. ನೋ ಡೌಟ್ ಶಿಶಿರ್ ಅವ್ರು ಶುರು ಮಾಡಿದ್ದು ಹಿಂಗೆ ಅಂತ ಹೇಳ್ಕೊಂಡ್ ಬಂದಿತ್ತು, ನಾನು ಉಸ್ತುವಾರಿ ಆಗಿದಾಗ ಇದಾಯ್ತು ಅಂತ ಎಲ್ಲ. ಬಟ್ ಅವ್ರು ಬರೀ ಶಿಶಿರ್ ಅವ್ರೆ ಯಾಕೆ ಟಾರ್ಗೆಟ್ ಮಾಡಿದ್ರು? ಎಲ್ರು ಕಳ್ಪೆ ಕೊಟ್ರಲ್ವಾ? ನನಗೆ ಕಳ್ಪೆ ಮೇಲೂ ಅಬ್ಜೆಕ್ಷನ್ ಇದೆ. ಅಂದ್ರೆ ಅವ್ರು ಮಾತಾಡಿದ್ ಸರಿ ಅನ್ಸ್ತೀಯ? ಅವ್ರು ಮಾತಾಡಿದ್ದು ಸರಿ ತಪ್ಪು ನನಗೆ ಗೊತ್ತಿಲ್ಲ. ಗೊತ್ತಾ, ಬಿಗ್ ಬಾಸ್ ಬೀಪ್ ಮಾಡ್ಬಿಟ್ಟಿದ್ರು. ನೀನು ಯಾವುದೇ ಕೆಟ್ಟ ಪದ ಯೂಸ್ ಮಾಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬೀಪ್ ಮಾಡ್ಬಿಡ್ತಾರೆ. ಅದು ಮನೆ ಆಚೆ ಹೋಗಲ್ಲ ಅನ್ಕೋ, ಆಯ್ತು. ಬುದ್ಧಿವಂತವ್ರು ಗೊತ್ತಾಗಲ್ಲ. ಲೆಟ್ ಮಿ ಫಿನಿಶ್ ಬಿಡ, ಅದನ್ನ ಹೇಳಕ್ ಬಂದೆ ನಾನು. ಸೊ ಬಿಗ್ ಬಾಸ್ ಮನೆಯಲ್ಲಿ ನೀನ್ ಏನೇ ಕೆಟ್ಟ ಭಾಷೆ ಮಾತಾಡಿದ್ರು ಬೀಪ್ ಮಾಡ್ಬಿಡ್ತಾರೆ. ಹಂಗಂದ್ರೆ ನಮ್ಮಂತ ನೋಡ್ತಿರೋ ಸಾಮಾನ್ಯ ಜನಗಳಿಗೆ ಗೊತ್ತಿಲ್ಲ ಏನ್ ಹೇಳ್ತಾರೆ ಅಂತ. ನನಗೆ ಅದು ರಿಯಾಕ್ಟ್ ಮಾಡೋಕ್ಕೂ ಗೊತ್ತಿಲ್ಲ ನನಗೆ ಏನ್ ಕೆಟ್ಟ ಮಾತು ಹೇಳ್ದ. ಬಿಕಾಸ್ ನಾವು ಜಗಳ ಆಡ್ಬೇಕಾದ್ರೆ ಬಂದೇ ಬಿಡುತ್ತ ಭಾಷೆಗಳಲ್ಲ. ಓಕೆ, ಅದು ಹೇಳ್ತೀವಿ ನಾವು. ಅದು ಹೊರಗಡೆ ಅಂತೂ ಹೋಗಲ್ಲ. ಹೊರಗಡೆ ಹೋಗಲ್ಲ ಅಂದ್ರೆ ಜನಗಳು ಅದನ್ನ ಮನ್ಸಿಗೆ ತಗೊಳಲ್ಲ. ಮನ್ಸಿಗೆ ತಗೊಂಡಿಲ್ಲ ಅಂದ್ರೆ ನೀನು ಅವ್ರ ದೃಷ್ಟಿಲಿ ಕೆಟ್ಟನಾಗಲ್ಲ. ಇನ್ ದಟ್ ವೇ ರಜತ್ ಇಸ್ ಸೇಫ್. ಅರ್ಥ ಆಯ್ತಾ? ಸೊ ನೀನ್ ಕೆಟ್ಟ ಭಾಷೆ ಯೂಸ್ ಮಾಡಬಾರ್ದು ಮನೆಯಲ್ಲಿ ಅನ್ನೋದು ನಿನ್ನ ವೈಯಕ್ತಿಕ ಬಿಹೇವಿಯರ್. ಅದು ಅವರು ಶಿಶಿರ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ರಜತ್ತು ನಾನು ಇರೋದ್ ಹೆಂಗೆ ಗುರು, ನಾನು ಮಾತಾಡೋದು ಹಿಂಗೆ, ಇನ್ನೂ ಜಾಸ್ತಿ ಮಾತಾಡ್ತೀನಿ ಅಂತ ಅವ್ರು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಹಂಗಂದ್ರೆ ಜನಗಳಿಗೆ ಹೇಳ್ಬಿಟ್ಟಿದ್ದಾರೆ ನಾನು ಇರೋದು ಹೆಂಗೆ, ಮಾತಾಡೋದು ಹೆಂಗೆ, ಹೇಳೋದು ಹಿಂಗೆ ಅಂತಾನೆ. ಬಟ್ ಅದು ಮತ್ತೆ ಅವ್ರ ಜನಗಳಿಗೆ ಬಿಟ್ಟಿದ್ದು. ಈಗ ನಿನಗೇನಾದ್ರು ಪ್ರಾಬ್ಲಮ್ ಇದೆಯಾ ಅವ್ರ ಭಾಷೆಯಿಂದ, ಸುದೀಪ್ ಸರ್ ಬರ್ತಾರೆ. ಐ ಆಮ್ ಶೋರ್ ಹಿ ಇಸ್ ಗೋನಾ ಪಿಕ್ ದಿಸ್ ಪಾಯಿಂಟ್ ಅಂಡ್ ಟೆಲ್ ರಜತ್. ಸರ್ ನಂಗೆ ಸುದೀಪ್ ಸರ್ ಇದನ್ನ ಹೇಳ್ಬಿಟ್ರೆ ನಂಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ರಜತ್ ಅವರೇ, ನೀವ್ ಆಡ್ತಿರೋ ಆಟ ನೀವ್ ಆಡಿ, ಜಗಳ ಮಾಡ್ಬೇಕಾ ಜಗಳ ಮಾಡಿ, ಜೋರಾಗಿ ವಾಯ್ಸ್ ರೇಸ್ ಮಾಡ್ಬೇಕಾ ಮಾಡಿ, ಪಾಯಿಂಟ್ ಪ್ರೂವ್ ಮಾಡ್ಬೇಕಾ ಮಾಡಿ, ಬಟ್ ಕೆಟ್ಟ ಮಾತು ಯೂಸ್ ಮಾಡಬೇಡಿ ಅಂತ ಹೇಳಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಬಿಕಾಸ್ ಐ ಆಲ್ಸೋ ಅಗ್ರಿ. ನಾನ್ ಮಾತಾಡೋದು ಹೆಂಗೆ, ನಾನು ಜಗಳ ಮಾಡೋದು ಹೆಂಗೆ, ನಾನು ಪಾಯಿಂಟ್ ರೇಸ್ ಮಾಡೋದು ಹೆಂಗೆ, ಅಲ್ಲಿ ಇಲ್ಲಿ ಒಂದು ಭಾಷೆ ಬಂದ್ಬಿಡುತ್ತೆ. ಬೇಕಾದ್ರೆ ಅದನ್ನ ಕಟ್ ಮಾಡ್ಕೋತೀನಿ. ಬಟ್ ಅಲ್ಲಿ ಮನೇಲಿರೋರಿಗೆ ಮಾತ್ರ ಅದು ಎಫೆಕ್ಟ್ ಆಗುತ್ತೆ, ಆಚೆರೋರಿಗೆ ಎಫೆಕ್ಟ್ ಆಗಲ್ಲ. ನನಗಂತೂ ಆಗಲ್ಲ. ಬಿಕಾಸ್ ಬಿಗ್ ಬಾಸ್ ಬಿಗ್ ಮಾಡ್ಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನಿಂಗ್ ನಿಜವಾಗ್ಲೂ ಅವ್ರು ಹೇಳಿದ ಪದ ಗೊತ್ತಿಲ್ಲ. ನಿಜ ಸಡೆ ನನ್ ಮಗ ಅಂತ ತಾನೆ, ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಆಯ್ತು ಒಳ್ಳೆ, ನೀನ್ ಇನ್ನೋಸೆಂಟ್ ಆಗಿರ್ತೀಯ ಬಿಡು. ನಿನ್ನಷ್ಟು ಇನ್ನೋಸೆಂಟ್ ಯಾರು ಅಷ್ಟೊಂದ್ ಜನ ಇಲ್ಲ. ನಿನ್ನಷ್ಟೊಂದ್ 10 ಜನ ಹುಡುಕಿ ಸಿಗ್ಬೋದು. ಅರ್ಥ ಆಗೋರ್ಗೆ ಎಲ್ರಿಗೂ ಅರ್ಥ ಆಗಿದೆ. ಪಾಯಿಂಟ್ 1 ನೀನ್ ಇಷ್ಟಕ್ ಮಾತಾಡಿದ್ರೆ ನಾನು ಮಾತಾಡ್ತೀನಿ ಆಯ್ತಾ. ಅರ್ಥ ಆಗಿರೋರ್ಗೆ ಅರ್ಥ ಆಗಿರುತ್ತೆ. ಪಾಯಿಂಟ್ 1. ಪಾಯಿಂಟ್ 2, ಆಚೆ ಜನ ಗೊತ್ತಾಗಲ್ವಾ ಅದು ಸೆಕೆಂಡ್ರಿ. ಐ ಗಾಟ್ ಇಟ್. ಅವರು ಹೇಳ್ತಾರೆ, ಗೋಲ್ಡ್ ಸುರೇಶ್ ಅವ್ರು ಹೇಳ್ತಾರೆ, ಆಚೆ ಜನ ನೋಡ್ಬಿಟ್ಟು ಏನ್ ಅನ್ಕೊಳ್ತಾರೆ. ಬಟ್ ಅದಲ್ದೇನು ನನ್ ನಿಜವಾದ ಜೀವನದಲ್ಲಿ ನನ್ ಲೈಫ್ ಅಲ್ಲಿ ಇಲ್ಲಿ 20-50 ಕ್ಯಾಮ್ರಾ ಇಲ್ಲ ಅಂದ್ರೂ ಯಾರಾದ್ರೂ ನನ್ ಜೊತೆ ಬಂದ್ಬಿಟ್ಟಂಗ್ ಮಾತಾಡಿದ್ರೆ ನನಗ್ ಅದು ಅಫೆಕ್ಟ್ ಆಗುತ್ತೆ, ಇನ್ಸಲ್ಟ್ ಆಗೇ ಆಗುತ್ತೆ. ಕ್ಯಾಮ್ರಾ ಇರ್ಲಿ ಇಲ್ದೇ ಇರ್ಲಿ ಅದು ಸೆಕೆಂಡ್ರಿ ಆಯ್ತಾ. ಅಂಡ್ ಇಷ್ಟು ಕ್ಲೀನ್ ಆಗಿ ಎಲ್ರು ಆಡ್ಕೊಂಡ್ ಬಂದಿದ್ದಾರೆ. ಐ ಮೀನ್ ಜಗದೀಶ್ ಸರ್ ಇದೇ ತರ ತುಂಬಾ ಪ್ರೊವೋಕಿಂಗ್ ಆಗಿದ್ರು. ಬಟ್ ಐ ಡೋಂಟ್ ನೋ ಎಷ್ಟು ವರ್ಡ್ಸ್ ಯಾವ ರೀತಿ ಎಷ್ಟು ಯೂಸ್ ಮಾಡಿದಾರೆ ಅದ್ ನೆನಪಿಲ್ಲ ನನ್ಗೆ ಇವಾಗ ಸದ್ಯಕ್ಕೆ. ಬಟ್ ಅದೇ ರೀಸನ್ಗೆ ಕೂಡ ದೇ ಹ್ಯಾಡ್ ಅನ್ ಇಶ್ಯೂ ವಿತ್ ಜಗದೀಶ್ ಸರ್ ಅಲ್ವಾ. ಇವಾಗ ನೀವ್ ಇಷ್ಟು ಜನ ತಗೊಂಡ್ ಹಾಕಿದೀರ ಅಂದ್ರೆ ಒಂದ್ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಫಾಲೋ ಮಾಡ್ಲೇಬೇಕು. ಏನು ಕೆಟ್ಟ ಮಾತು ಭಯ ಬರುವಂತ ರೂಲ್ಸ್ ಇಲ್ವಾ? ಬರೀ ಹೊಡಿಯೋದಿಲ್ಲ, ಬಾಯಿಂದ ಎಷ್ಟು ಬೇಕಾದ್ರೂ. ಇವಾಗ ಈ ವೀಕೆಂಡ್ ಹಬ್ಬ ಇರುತ್ತೆ, ಹಬ್ಬ ನನಗನ್ಸ್ದಂಗೆ ಪದಗಳನ್ನ ಯೂಸ್ ಮಾಡಬೇಡಿ, ಕೆಟ್ಟ ಪದಗಳನ್ನ ಯೂಸ್ ಮಾಡಬೇಡಿ ಅಂತ ಇರುತ್ತೆ. ಸುದೀಪ್ ಸರ್ ಅದನ್ನ ಪಕ್ಕ ಹೇಳ್ತಾರೆ. ಬಟ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಂಗಿಲ್ಲ ಅಂತ ಇರ್ಬೋದು ಅಷ್ಟೇ. ಕೆಟ್ಟ ಮಾತು ನನ್ನ ವೈಯಕ್ತಿಕ, ನನ್ನ ಕ್ಯಾರೆಕ್ಟರ್, ನನ್ನ ಬಿಹೇವಿಯರ್, ನಾನು ಇರೋದು ಹೆಂಗೆ ಆಚೆ. ಹಿಂದಿನ ಸೀಸನ್ ಅಲ್ಲಿ ವಿನಯ್ ಅವರು ಫಿಶ್ ವಾಟ್ ದ ಫಿಶ್ ಅಂತ ಹೇಳ್ತಿದ್ದಕ್ಕೇನೆ ಸುದೀಪ್ ಸರ್ ಬೈಲಿಲ್ಲ. he was just mocking him. ಅವ್ರಿಗೆ ಹೇಳೋ ರೀತಿಯಲ್ಲಿ ಹೇಳಿದ್ದಾರೆ ಅಷ್ಟೇ, ಟೀಸ್ ಮಾಡ್ತಾ ಇದ್ರು ಅಷ್ಟೇ ಅವರು, ಹೇಳೋ ರೀತಿಯಲ್ಲಿ. ಬಟ್ ಅವ್ರ ಬೈರು ಭಯಕ್ ಹೋಗ್ಲಿಲ್ಲ ಸುದೀಪ್ ಸರ್. ಸೊ ಈ ಅಗ್ರೆಷನ್ ಅಲ್ಲಿ ಬರುತ್ತೆ ಗುರು. ನೀನ್ ಎಲ್ಲಾ ಕಡೆನೂ ಟ್ರಾನ್ಸ್ಪರೆಂಟ್ ಹಾಕೊಂಡಿರೋ, ಫಿಲ್ಟರ್ ಹಾಕೊಂಡಿರೋದು ಆಗತ್ತಾ? ರಜತ್ ಅಂತ ಕ್ಯಾರೆಕ್ಟರ್ ಇರ್ತಾರೆ, ನಾನು ಡೈರೆಕ್ಟ್ ಆಗಿ ಮಾತಾಡ್ತೀನಿ, ಡೈರೆಕ್ಟ್ ಆಗಿ ಹೇಳ್ತೀನಿ ಅಂತ. ಸೊ ಹೇಳಿದ್ದಾರೆ. ಅಷ್ಟಕ್ಕೆ ನೀನು ಅವ್ರಿಗೆ ಕಳಪೆ ಕೊಟ್ಬಿಟ್ರೆ ಬಂದ ತಕ್ಷಣ ಒಂದ್ ಇದೇ ಸೇಮ್ ಲಾಜಿಕ್. ಒಬ್ಬ ಹಳ್ಳಿಕ್ ಬಿದ್ದ ಎಲ್ಲ ತಗೊಂಡಾಗ ಹಾಕೋ ನೂಕು 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 ಅಂತ ಅಜೆ ಮಾಡ್ತಾ ಇದ್ದೀನಿ. ಏನು ಮಾಡಿಲ್ಲ ಅವರು. ನನ್ ಪ್ರಕಾರ ಅವ್ರು ಕಳಪೆ ಕೊಟ್ಟು, ನನ್ ಪ್ರಕಾರ ಇಲ್ಲ ಆಗೋದು. ಬೇರೆ ಇನ್ನು ಯಾರು ಚೆನ್ನಾಗಿ ಆಡ್ಲಿ. ಎಷ್ಟೊಂದ್ ಜನ ಯಾರು ಕೊಡ್ಬೇಕು? ಧನರಾಜನ್ ಆಡಿದ್ರು, ಧರ್ಮ ಏನ್ ಆಡಿದ್ರು, ಸುರೇಶ್ ಏನ್ ಮಾಡಿದ್ರು, ಬಿಡ್ಲಿಲ್ಲ. ಸುರೇಶ್ ಹಿಂದಿನ ವಾರ ಕಳಪೆ ಬಂದಿತ್ತಲ್ಲ ಮುಂಚೆ. ಸೊ ಅಲ್ಲಿ ತುಂಬಾ ಜನ ಹೊಸಬ ಬಂತ ಅನ್ಬಿಟ್ಟು ಅವ್ರು ಕೊಟ್ಬಿಟ್ರೆ ನನಗೆ ಯಾಕೋ ಅದಿಷ್ಟ. ಯಾರನ್ನ ಕಳಪೆ ಯಾವ ರೀಸನ್ ಕೊಡ್ಬೇಕಿತ್ತು ಮತ್ತೆ? ಎಷ್ಟು ದಿನ ಆಡಿ ನನಗೆ ಬರೀ ಆಟ ನೋಡಿಲ್ಲ ಒಡೆ. ಅವರು ಥ್ರೂ ಔಟ್ ದ ಸೀಸನ್ ಯಾವ್ದವ್ರು ತುಂಬಾ ಅಫೆಕ್ಟ್ ಆಗಿರುತ್ತೆ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಕಳಪೆ ಕೊಡ್ತಾರೆ. ಅಲ್ಲ ಒಡೆ, ಎಲ್ರಿಗೂನು
ಒಬ್ಬ ಕಳಪೆ ಸಾಧ್ಯನಾ? ಅಲ್ಲಿ ಒಬ್ರು ಇಬ್ರು ಬಿಟ್ರೆ ಬೇರೆ ತಗೊಂಡ್ರು ಅಷ್ಟೇ. ಅವರು ಕೊಡ್ಬೇಕಿದ್ದಿದ್ರೆ ಇಫ್ ನಾಟ್ ಇವ್ರ ಅಂದ್ರೆ ಚೈತ್ರ ಅವ್ರು ಕೊಡ್ಬೇಕಿತ್ತು, ಯಾಕಂದ್ರೆ ಹಿಂದಿನ ವಾರ ಅವ್ರು ಮಾಡಿದ್ದಕ್ಕೆ ಆಚೆ ಮಾತ್ ಕೇಳಿಸ್ಕೊಂಡ್ ಬಂದ್. ಬಟ್ ಅದವ್ರು ಕೊಡ್ಲಿಲ್ಲ, ಯಾಕಂದ್ರೆ ಸುದೀಪ್ ಸರ್ ಹೇಳಿದ್ರು ಈ ಮಾತನ್ನ ಇಲ್ಲೇ ಬಿಟ್ಬಿಡೋಣ, ಕ್ಯಾರಿ ಮಾಡೋದ್ ಬೇಡ ಅಂತ. ಮಾತಿ ಬಿಡ್ಬೇಡ ಅಂತ ಹೇಳಿದ್ದು, ನಾಮಿನೇಷನ್ ಮಾಡ್ಬಿಡಿ ಅಂತ ಹೇಳಿಲ್ಲ. ಅಲ್ಲ ಮಾತಿ ಬಿಟ್ಬಿಡಿ ರೀಸನ್ ಏನ್ ಕೊಡ್ತಾರೆ, ನನಗೆ ಇಷ್ಟ ಇಲ್ಲ, ಅವ್ರ ಹೇಳಿ ಇಷ್ಟ ಇಲ್ಲ, ಒಳಗೊಂದು ಹೊರಗೊಂದಿದ್ದಾರೆ, ಅದಕ್ಕೆ ನಾಮಿನೇಟೆಡ್ ಕಳಪೆ. ಫಸ್ಟ್ ಆಫ್ ಆಲ್ ಈ ವಾರ ಈ ನಾಮಿನೇಷನ್ ರೀಸನ್ಸ್ ಕಳಪೆ ರೀಸನ್ಸ್ ಹಂಗೆಲ್ಲ ಕೊಡ್ತಾ ಇದಾರೆ, ಏರೆಲ್ಲ ಕೊಡ್ತಾ ಇದಾರೆ. ಐ ಡೋಂಟ್ ನೋ ವೈ, ಬಟ್ ಅದೇನೋ ಮನ್ಸಿಗೆ ಬಂದಿದ್. ಅವ್ರ ರೀಸನ್ಸ್ ಕೊಟ್ಟಾಗ ನಾವ್ ಆಲ್ರೆಡಿ ಅಸ್ಯೂಮ್ ಮಾಡ್ಕೊಂಡ್ ಬಿಡ್ಬೋದು, ಇದೇ ರೀಸನ್ ಕೊಡ್ತಾರೆ, ಇನ್ನೇನ್ ಕೊಡ್ತಾರೆ, ಯುನೋ ಅದೇ ತರ ಇದೆ. ಇನ್ನೊಂದು ವಿಷಯ ಏನಂದ್ರೆ ಮೇಡಮ್, ಮೋಕ್ಷಿತ್ ಅವರು ಗೌತಮಿ ಮತ್ತೆ ಮಂಜಣ್ಣ ಅವರು ಗ್ರೂಪ್ ಏನ್ ಬಿಟ್ರಲ್ಲ, ಅಲ್ಲಿ ಅವ್ರಿಗೆ ಇಂಪಾರ್ಟೆನ್ಸ್ ಸಿಗ್ತಾ ಇಲ್ಲ, ಇವ್ರಿಬ್ರೆ ಮಾತಾಡ್ಕೊಳ್ತಾ ಇದಾರೆ ಅಂತ. ನನ್ಗೆ ಎಲ್ಲೋ ಒಂದ್ ಕಡೆ ಅನ್ಸ್ತಾ ಇದೆ ಸೇಮ್ ಥಿಂಗ್ ಶಿಶಿರ್, ಐಶ್ವರ್ಯ ಮತ್ತೆ ಮೋಕ್ಷಿತ್ ಅವ್ರ ಮಧ್ಯಾಹ್ನ ಆಗ್ಬೋದು ಅಂತ. ಇಲ್ಲ ಅಕಸ್ಮಾತ್ ಶಿಶಿರ್ ಅವರು ಮೋಕ್ಷಿತ್ ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ರೆ ಐಶ್ವರ್ಯ ಅವ್ರಿಗೆ ಹಂಗ ಅನ್ಸ್ಬೋದು. ಅದಾಗಿಲ್ಲ ಅಂದ್ರೆ ಇಲ್ಲಿ ಕೂಡ ಆಬ್ವಿಯಸ್ಲಿ ಇವಾಗ ಶಿಶಿರ್ ಅವರು ಮೋಕ್ಷಿತ ಮತ್ತೆ ಐಶ್ವರ್ಯ ಮಧ್ಯ ಪಿಕ್ ಮಾಡ್ಬೇಕಂದ್ರೆ ಪ್ರಾಬಬ್ಲಿ ಅವ್ರು ಐಶ್ವರ್ಯನೇ ಪಿಕ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ, ಯಾಕಂದ್ರೆ ಅವ್ರು ಸ್ವಲ್ಪ ಮುಂಚೆಯಿಂದ ಫ್ರೆಂಡ್ಸ್ ಆಗಿದ್ದಾರೆ ಮೋಕ್ಷಿತನ್ ಕಂಪೇರ್ ಮಾಡಿದ್ರೆ. ಸೊ ಅಲ್ಲೂ ಮೋಕ್ಷಿತ ಅವರು ಆಯ್ತು, ಅಲ್ಲೂ ಮೋಕ್ಷಿತ ಅವರು ಯು ಥಿಂಕ್ ಶಿಲ್ ಬಿ ಲೆಫ್ಟ್ ಬಿಹೈಂಡ್, ಆತರ ಅವ್ರ ಮೂರ್ ಮಧ್ಯೆ ಏನಾದ್ರು ಆಗ್ಬೋದಾ ಅಂತ ನನ್ಗೆ ಒಂದು. ಅದು ಆಬ್ವಿಯಸ್ಲಿ ಹಾಗೆ ಆಗುತ್ತೆ. ಮೊನ್ನೆಯಿಂದ ಬಂದವ್ರು ಹೆಂಗ್ ಟೆಸ್ಟ್ ಮಾಡ್ತಾರೆ ಮೋಕ್ಷಿತ ಅವ್ರನ್ನ. ಬಟ್ ನಂಗೆ ಶಿಶಿರು ಆ ಗುಣದಲ್ಲಿ ಈ ಪರ್ಟಿಕ್ಯುಲರ್ ಲೈಕ್ ಜನಗಳನ್ನ ಟ್ರೀಟ್ ಮಾಡೋದು, ಫ್ರೆಂಡ್ಸ್ ಗಳನ್ನ ನೋಡ್ಕೊಳ್ಳೋದು, ನನ್ನೋರು ನಮ್ಮೋರು ಅನ್ನೋದ್ರಲ್ಲಿ ತ್ರಿವಿಕ್ರಮ್ ಮತ್ತೆ ಮಂಜನ್ಗಿಂತ ಸ್ವಲ್ಪ ಜಾಸ್ತಿ ಇದಾರೆ ಅಂತ ಅನ್ಕೋತೀನಿ ನಾನು. ಸೊ ತುಂಬಾ ಒಂಥರ ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಾರೆ. ಸೊ ನನಗೆ ಅದೇ ಹೇಳಿಲ್ವಾ, ನಾನ್ ನಾಮಿನೇಟ್ ಮಾಡ್ಕೋತೀನಿ, ಚೈತ್ರ ಅವ್ರನ್ನ ನಾನು ಸೇವ್ ಮಾಡ್ತೀನಿ, ಅದೊಂದು ವಿಷಯ ಸಾಕು ಅವರು ಎಂತ ಮನುಷ್ಯ ಅಂತ ಹೇಳಕ್ಕೆ. ಸೊ ಹಿ ಇಸ್ ನೈಸ್ ದಟ್ ವೇ. ಮಂಜನ್ ಅಂತರ ಅಷ್ಟೊಂದು ಸ್ಟ್ರಾಟಜಿ ಟ್ರಿಕ್ಸ್ ಎಲ್ಲ ಮಾಡಕ್ ಹೋಗಲ್ಲ. ಸೊ ಹಿಲ್ ಬಿ ನಾಟ್ ಬಯಾಸ್ ಅಂತ ಅನ್ಸುತ್ತೆ ನಂಗೆ. ಕ್ಲೀನ್ ಆಗಿ ಆಡಕ್ ಟ್ರೈ ಮಾಡ್ತಾ ಇದಾರೆ ಅಂದ್ರೆ ಟಾಸ್ಕ್ ಆಡಕ್ ಸಿಗ್ತಾರೆ ಅವರಿಗೆ. ಸೊ ಅದೊಂದು ಶಿಶಿರ ಸ್ವಲ್ಪ ಅದೊಂದು ನ್ಯಾಯವಾಗಿ ಮಾಡ್ತಾರೆ, ಸ್ಟ್ರಾಟಜಿ ಎಲ್ಲ ಮಾಡಕ್ ಹೋಗಲ್ಲ, ಗೇಮ್ ಎಲ್ಲ ಮಾಡಕ್ ಹೋಗಲ್ಲ ಅಂತ ಅನ್ಸುತ್ತೆ. ಇಬ್ರು ಮಧ್ಯೆ ಐಶ್ವರ್ಯ ಅವ್ರ ಮೋಕ್ಷಿತ ಬಂದಾಗ ಜಿನಿಯನ್ ಆಗಿ ಯಾರು ತಪ್ಪಿರೋದು ಅವ್ರು ತಪ್ಪು ಅಂತಾರೆ, ಯಾರು ಸರಿಲ್ಲ ಅಂತಾರೆ ನನಗೆ ಅನ್ಸುತ್ತೆ. ಮೇಬಿ. ಎನಿವೇಸ್ ಈ ವಾರದ ವಡೇಶ್ ಚಪ್ಪಾಳೆ ಬಗ್ಗೆ ಮಾತಾಡೋಣ. ಸುದೀಪ್ ಸರ್ ಯಾರು ಕೊಡ್ತಾರ ಗೊತ್ತಿಲ್ಲ, ಬಟ್ ನಾವ್ ಈ ವಾರ ನೋಡಿ ತುಂಬಾ ನಕ್ಕಿ ಖುಷಿ ಪಟ್ಟಿರೋ ಒಂದು ಕಾಂಬಿನೇಷನ್ ಯಾರು ಅಂದ್ರೆ ಹನುಮಂತು ಅಂಡ್ ಧನ್ರಾಜ್. ಸೊ ಈ ವಾರ ಯಾರು ಆಚೆ ಹೋಗ್ಬೋದು ಅಂತ ಅನ್ಸ್ತಾ ಇದೆ ಮೇಡಮ್? ಧರ್ಮ ಜಾಸ್ತಿ, ಅದು ಬಿಟ್ರೆ ನೆಕ್ಸ್ಟ್ ಧನ್ರಾಜ್. ನಂಗನ್ಸುತ್ತೆ ಮೋಸ್ಟ್ಲಿ ಧರ್ಮ ಅವರೇ ಹೋಗ್ಬೋದು ಅಂತ ಅನ್ಸ್ತಾ ಇದೆ. ಅವರು ಪ್ರತಿ ಸರಿ ಅನ್ಸ್ತಾ ಇದೆ ಅವ್ರಿಗೆ, ನಾನು ಹೊರಡೆ ಇರೋ ತರ ಇರಬಾರ್ದು, ನಾನು ತುಂಬಾ ಸೈಲೆಂಟ್ ಆಗಿದ್ದೀನಿ, ಮಾಡ್ತಾ ಇಲ್ಲ, ತೋರಿಸ್ತೀನಿ. ಧನ್ರಾಜು ಹಂಗೆ ಅಂತಾರೆ, ಹುಲಿಯಾಗಿ ಬರ್ತೀನಿ, ಮಾಡ್ತೀನಿ, ಗಿಡ್ತೀನಿ ಅಂತ. ಬಟ್ ಅದು ಇಲ್ಲಿಲ್ಲ ಅಂದ್ರೆ ಇಲ್ಲಿ ಬರಲ್ಲ. ಧನ್ರಾಜ್ ಅವರು ಅಲ್ಲಿ ಇಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಧರ್ಮ ಅವರು ಒಂದೇ ಒಂದು ಕಾನ್ವರ್ಸೇಷನ್ ಅಲ್ಲಿ ಫುಲ್ ಬಿಗ್ ಬಾಸ್ ಅಲ್ಲಿ ರಿಯಾಕ್ಟ್ ಮಾಡಿರೋದು ಅದು ಅನುಷಾ ಅಗೇನ್ಸ್ಟ್ ಅಷ್ಟೇ. ಅನುಷಾ ಮತ್ತೆ ಫಸ್ಟ್ ಎಪಿಸೋಡ್ ಅಲ್ಲಿ ತ್ರಿವಿಕ್ರಮ್ ಅವ್ರು ಹೇಳ್ತಾರಲ್ವಾ, ನೀವ್ ಮಾಡ್ತಾ ಇದೀರಾ ಬಟ್ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಐ ಡೋಂಟ್ ನೋ, ಬಟ್ ಅವ್ರು ಒಳ್ಳೆತನ ಏನೋ ಮಾಡ್ತಾ ಇದಾರಂತೆ, ಅದನ್ನ ಹೆಲ್ಪ್ ಮಾಡ್ತಾ ಇದಾರಂತೆ. ಅದ್ ಏನ್ ಹೆಲ್ಪ್ ಮಾಡ್ತಾರೆ ನಮಗೂ ಗೊತ್ತಿಲ್ಲ, ನಮಗ್ ತೋರಿಸಿಲ್ಲ. ಕರೆಕ್ಟ್. Anyways, we don't know. Anyways, this is the end of the video. ಮುಂದಿನ ವಾರ ಮುಂದಿನ ರಿಯಾಕ್ಷನ್ ವಿಡಿಯೋ ಜೊತೆ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ don't forget to like, comment, share and subscribe. Okay, bye.